ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧರ್ಮ ಸಂಘಕ್ಕೆ ನಮಿಸುತ್ತಾ, ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಪೂಜ್ಯ ಮನೋರಕಿತ ಭಕ್ತಿಜಿಯವರ ಪಾದಗಳಿಗೆ ನಮಿಸುತ್ತಾ, ಎಲ್ಲ ಧರ್ಮ ಬಂಧುಗಳಿಗೆ ಬೆಸ್ಟ್ ಸಂಸ್ಥೆಯ ಪರವಾಗಿ ಈ ಧರ್ಮದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಧರ್ಮ ಪ್ರವಚನವನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಚೂಳವೇದಲ್ಲ ಸುತ್ತ, ಸಂಯುಕ್ತ ನಿಕಾಯ ವಾಲ್ಯೂಮ್ 2, 44ನೇ ಸುತ್ತ, ಚೂಳವೇದಲ್ಲ ಸುತ್ತ. ಓಕೆ, ನಾವು ಯಾವಾಗಲೂ ಕೂಡ ಭಗವಾನ್ ಬುದ್ಧರದು ಹೇಳಬೇಕಾದ್ರೆ ಧರ್ಮವನ್ನು ಹೇಳಬೇಕಾದ್ರೆ ಬುದ್ಧರು ಹೇಳಿರ್ತಕ್ಕಂತಹ ಧರ್ಮಗಳನ್ನ ಸಾಮಾನ್ಯವಾಗಿ ಕೆಲವು ಇದಕ್ಕೆ ಮಾತ್ರ ಹೇಳ್ತಾ ಇರ್ತೀವಿ. ಆದರೆ ಥಿಯರಿ ಅಂದರೆ ಹೆಣ್ಣು ಮಕ್ಕಳ ವಿಚಾರಗಳು ಬಂದಾಗ ಭಗವಾನ್ ಬುದ್ಧರ ಸಮಯದಲ್ಲಿ 7 ಜನ ಹೆಣ್ಣು ಮಕ್ಕಳು ಬಗ್ಗೆ ತುಂಬ ಉಲ್ಲೇಖ ಬರ್ತಿದೆ. ತುಂಬ ಹೈಯೆಸ್ಟ್ ಇದನ್ನು ಅವರು ಸಾಧನೆ ಮಾಡಿದರು. ಅದನ್ನು ಥಿಯರಿಗತ ಒಂದ್ಸಲ ಖೇಮ ಥಿಯರಿ ಅವ್ರ ಬಗ್ಗೆ ಹೇಳಿದಾಗ ನಾನು ಹೇಳಿದ್ದೆ. ಯಾರು ಆ 7 ಜನ? ಮೊದಲನೇದು ಖೇಮ ಥಿಯರಿ, ಎರಡನೇದು ಉಪ್ಪಲವಣ್ಣ, ಪಟಾಚಾರ, ಕಂದಲಕೇಸಿ ಥಿಯರಿ, ಕಿಸಾಗೋತಮಿ, ಮತ್ತು ಧಮ್ಮಾದಿನ್ನ ಥಿಯರಿ, ಮತ್ತು ವಿಶಾಖ ಥಿಯರಿ. ಓಕೆ, ವಿಶಾಖ ಮಾತಾ, ಇವರು ವಿಶಾಖ ಅವರು ಬಿಕ್ಕುಣಿ ಆಗೋದಿಲ್ಲ, ಅವರು ವಿಶಾಖ ಮಾತಾ. ಇನ್ನುಳಿದವರೆಲ್ಲ ಬಿಕ್ಕುಣಿಯಾಗಿ ಅವರು ತುಂಬ ಅತ್ಯಂತ ದೊಡ್ಡ ಒಂದು ಇದನ್ನು ಪಡ್ಕೊಂಡಿರ್ತಾರೆ. ನಮ್ಮ ಸಾರಿಪುತ್ತ ಬಂತೇಜಿಯವರು ಪ್ರಜ್ಞೆಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ, ಅಗ್ಗಸಾವಕರು ಮಹಾಸಾವಕರು. ಅದೇ ಥರ ಹೆಣ್ಮಕ್ಳ ಅಂದರೆ ಬಿಕ್ಕುಣಿಯ ಸಂಘಕ್ಕೆ ಬಂದಾಗ ಖೇಮತೇರಿಯವರು ಪ್ರಜ್ಞೆಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠವಾದ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಅದೇ ರೀತಿ ರಿದ್ಧಿಶಕ್ತಿಯಲ್ಲಿ ಮೊಗ್ಗಲಾನ ಬತ್ತೇಜಿಯವರು ಹೆಚ್ಚು ಶ್ರೇಷ್ಠರಾಗಿರ್ತಾರೆ. ಅದೇ ರೀತಿ ಬಿಕ್ಕುಣಿಗಳಲ್ಲಿ ಉಪ್ಪಲವಣ್ಣವರು ರಿದ್ಧಿಶಕ್ತಿಯಲ್ಲಿ ಹೆಚ್ಚು ಶ್ರೇಷ್ಠರಾಗಿರ್ತಾರೆ. ಖೇಮತೇರಿ ಬಗ್ಗೆ, ಉಪ್ಪಲವಣ್ಣ ಬಗ್ಗೆ ಹೇಳಿದ್ದೆ, ಪಡಾಚಾರ ಬಗ್ಗೆನೂ ಹೇಳಿದ್ದೀನಿ ಅನಿಸುತ್ತೆ. ವಿಶಾಖ ಬಗ್ಗೆ ಸುಮಾರು ಸಲ ನಾವು ಉಲ್ಲೇಖ ಬಂದಿದೆ, ಅದನ್ನು ಇನ್ನೊಂದ್ಸಲ ತಗೊಳ್ಳೋಣ. ಇವತ್ತು ಒಂದು ವಿಶೇಷವಾಗಿ ಧಮ್ಮಾದಿನ್ನ ಥಿಯರಿ ಬಗ್ಗೆ ನಾನು ಹೇಳ್ತೇನೆ. ಇವರಿಷ್ಟು ಜನ ಥಿಯರಿಗಳು ಕಸಬ ಬಂತೇಜಿಯವರ ಕಸಬ ಬುದ್ಧರು ಬಂದಿದ್ರಲ್ಲ, ಅವರ ಸಮಯದಲ್ಲಿ ರಾಜ್ಕುಮಾರನ ಮಗಳಾಗಿರ್ತಾರೆ. ಆ 7 ಜನ ಇವರ ಸಮಯದಲ್ಲಿ ಎಲ್ಲರೂ ತುಂಬ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಾರೆ ಭಗವಾನ್ ಬುದ್ಧರ ಸಮಯದಲ್ಲಿ. ಓಕೆ, ಧಮ್ಮಾದಿನೂ ಕೂಡ ಅಷ್ಟೇ. ಇವರ ಧಮ್ಮಾದಿನ್ನ ಥಿಯರಿಯವರು ತುಂಬ ಶ್ರೀಮಂತ ಕುಟುಂಬದವರು. ಹಾಗೆಯೇ ಅವರ ಗಂಡನ ಹೆಸರು ಕೂಡ ವಿಶಾಖ ಅಂತ. ಅವನು ದೊಡ್ಡ ಮರ್ಚೆಂಟ್, ತುಂಬ ದೊಡ್ಡ ವ್ಯಾಪಾರಿ. ಆದರೆ ಎಲ್ಲವನ್ನು ತ್ಯಾಗ ಮಾಡಿ ಅವರು ಧಮ್ಮಕ್ಕೆ ಬಂದಿರ್ತಾರೆ. ಯಾರು? ಧಮ್ಮಾದಿನ್ನ ಥಿಯರಿ. ಇದು ಹಿನ್ನೆಲೆ. ಒಮ್ಮೆ ಭಗವಾನ್ ಬುದ್ಧರು ರಾಜಗೃಹದ ಹತ್ರ ವೇಳುವನ, ಅದೇ ಬಿಂಬಿಸಾರ ನೀಡಿದಂತಹ ಮೊದಲ ವಿಹಾರದ ದಾನ, ಅಲ್ಲಿ ತಂಗಿರ್ತಾರೆ. ಅಳಿಲು ಧಾಮದಲ್ಲಿ ತಂಗಿದ್ದಾಗ ಅಲ್ಲೇ ಬಿಕ್ಕುಣಿ ಸಂಘನೂ ಕೂಡ ಪಕ್ಕದಲ್ಲೇ ಇರುತ್ತೆ. ಆ ಬಿಕ್ಕುಣಿಯರಲ್ಲಿ ಧಮ್ಮದಿನ್ನಿ ಅವರು ಲೀಡರ್ ಆಗಿರ್ತಾರೆ. ಅವರ ಹತ್ರ ವಿಶಾಖ ಅವರಾಗಲೇ ಬಿಕ್ಕುಣಿ ಆಗಿದ್ದರಿಂದ ಪೂರ್ವಾಶ್ರಮದ ಹಸ್ಬೆಂಡ್ ವಿಶಾಖ ಅವರು ಬಂದು ಧಮ್ಮದಿನ್ನಿ ಅವರಿಗೆ ನಮಸ್ಕಾರ ಮಾಡಿ ಕುಶಲೋಪರಿಯನ್ನು ವಿಚಾರಿಸಿ ಅವರಿಗೆ ಕೇಳಿದಂತಹ ಪ್ರಶ್ನೋತ್ತರಗಳು. ಓಕೆ, ನಿಮಗೆ ನಾನು ಅರ್ಥ ಮಾಡ್ಕೊಂಡ್ರೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ, ನಿಮಗೂ ಏನು ಅನ್ಸುತ್ತೆ ಅದನ್ನು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಕೇಳ್ಬೋದು ಅಥವಾ ಡಿಸ್ಕಸ್ ಮಾಡೋ ರೀತಿಯಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ಅವರು ಕೇಳಿರ್ತಕ್ಕಂತಹ ಕ್ವಶನ್ಸ್ಗೆ ಬೆಕ್ಕುಣಿ ಧಮ್ಮಾದಿನ್ನ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಭಾಳ ಚೆನ್ನಾಗಿದೆ ಪ್ರಶ್ನೋತ್ತರ. ಮಹಿಳೆ ಎಷ್ಟು ಸಾಧನೆ ಮಾಡಿರ್ತಾರೆ. ನಾವು ಸಾಮಾನ್ಯ ಪುರುಷರ ಸಾಧನೆಗಳನ್ನ ಹೆಚ್ಚಿಗೆ ಹೇಳ್ತೀವಿ. ಹೆಣ್ಮಕ್ಳಲ್ಲೂ ಕೂಡ ಅದು ಮೆಚುರಿಟಿ ಆದಾಗ, ಥಾಟ್ಸ್ ಡೆವಲಪ್ಮೆಂಟ್ ಆದಾಗ, ಧಮ್ಮ ಬೆಳೆದಾಗ ಅವರು ಎನ್ಲೈಟನ್ ಆಗಿರ್ತಾರೆ. ಆದ್ದರಿಂದ ಗಂಡನ ಹೆಂಡತಿ ಕೆಳಗಡೆ ಕುಳಿತುಕೊಂಡು ಪ್ರಶ್ನೆ ಉತ್ತರ ಹೇಳ್ತಾ ಇರ್ತಾರೆ. ವಿಶಾಖ ಅವರು ಇನ್ನೂ ಉಪಾಸಕ, ಅವನಿನ್ನು ಇದರಲ್ಲ ಧಮ್ಮದಲ್ಲಿ ಪ್ರತಿಷ್ಠಾಪನೆ ಆಗಿರೋದಿಲ್ಲ. ಧಮ್ಮಕ್ಕೆ ಬಂದಿರ್ತಾರೆ, ಆದರೆ ಅಷ್ಟು ಆಳವಾದ ವಿಚಾರಗಳನ್ನ ತಿಳ್ಕೊಂಡಿರಲ್ಲ. ಧಮ್ಮದಿನ್ನ ಅವರು ಪ್ರಜ್ಞೆಯಲ್ಲಿ ತುಂಬ ಅತ್ಯಂತ ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಆಗ ವೇಳವನದಲ್ಲಿ ಬಂದು ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಈ ಕೇಳಿದಂತಹ ಕ್ವಶನ್ಸ್, 6 ರೀತಿಯ ಕ್ಲಾಸಿಫಿಕೇಶನ್ಸ್ ಇದೆ. ಶರೀರದ ಮೇಲೆ ಕ್ವಶನ್ಸ್ ಇದೆ, ಮತ್ತು ಅಷ್ಟಾಂಗ ಮಾರ್ಗದ ಮೇಲೆ, ಮತ್ತು ಸಂಖಾರಗಳ ಮೇಲೆ, ಮತ್ತು ಸನ್ಯ ಮತ್ತು ವೇದನೆಗಳ ಮೇಲೆ, ಮತ್ತು
ಕೇವಲ ವೇದನೆಗಳ ಮೇಲೆ. ಕೊನೆಯದಾಗಿ ಅದನ್ನು ಭಗವಾನರು ಅನುಮೋದನೆ ಮಾಡ್ತಕ್ಕಂಥ ಇವುಗಳ ಮೇಲೆ ಅವರು ಕೇಳಿರ್ತಕ್ಕಂಥ ಕ್ವಶನ್ಸು, ಅದರಲ್ಲಿ ಸಬ್ ಕ್ಲಾಸಿಫಿಕೇಶನ್ಸ್ ಕ್ವಶನ್ಸ್ ಬರ್ತವೆ. ಓಕೆ, ಮೊದಲನೇದು ಶರೀರದ ಮೇಲೆ, ಶರೀರದ ಹುಟ್ಟಿನ ಮೇಲೆ ಅವರು ಕ್ವಶನ್ಸ್ನ ಕೇಳ್ತಾರೆ. ಎಲ್ರಿಗೂ ಅನುಮಾನ ಇದೆ ಅಲ್ವಾ? ಮೊದಲನೇದು ಇದು ನನ್ನ ಶರೀರ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ಕೊಳ್ತಾರೆ ಅಲ್ವಾ? ಹಾಗಾದರೆ ಈ ಸ್ವಂತ ಶರೀರ ಎನ್ನುವುದರ ಬಗ್ಗೆ ಭಗವಾನರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಧಮ್ಮದಿನ್ನವರು ಅವ್ರನ್ನ ಯಾರು ಕೇಳ್ತಾರೆ? ವಿಶಾಖ ಅವರು ಕೇಳ್ತಾರೆ. ಓಕೆ, ವಿಶಾಖ ಮಾತ್ರ ಅಲ್ಲ, ಓಕೆ, ಪೂರ್ವಾಶ್ರಮದ ಹಸ್ಬೆಂಡ್. ಓಕೆ, ಈಗ ಅವರು ತುಂಬ ದೊಡ್ಡ ಥಿಯರಿ, ಯಾರು? ಧಮ್ಮದಿನ್ನ ಅವರು. ಇವರಿನ್ನೂ ಅವ್ರಿಗೆ ಶಿಷ್ಯರತ್ತಲ್ಲ. ಓಕೆ, ಅವ್ರು ಬಂದು ಕೇಳ್ತಾರೆ. ಆಗ ವಿಶಾಖ ಅವ್ರು ಕೇಳಿದಾಗ ಧಮ್ಮದಿನ್ನ ಅವರು ಉತ್ತರ ಕೊಡ್ತಾರೆ. 5 ಉಪಾದಾನ ಖಂಡಗಳೇನಿದಾವಲ್ಲ, ಇವು ಶರೀರ. ಓಕೆ, ಯಾವುದು 5 ಉಪಾದಾನ ಖಂಡಗಳು? ರೂಪ ಉಪಾದಾನ ಖಂಡ, ವೇದನಾ ಉಪಾದಾನ ಖಂಡ, ಸಂಜ್ಞಾ ಉಪಾದಾನ ಖಂಡ, ಸಂಖಾರ ಉಪಾದಾನ ಖಂಡ, ಮತ್ತೆ ವಿಜ್ಞಾನ ಉಪಾದಾನ ಖಂಡ. ಇದು ಕಾಂಬಿನೇಷನ್ ಅಲ್ವಾ? ನಾನು ಅಂತಕ್ಕಂಥದ್ದು ಅಂತಂದ್ರೆ ನಾವು ಏನಾದ್ರು ಶರೀರ ನಾವು ಸ್ವಂತದ್ದು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರೆ ನಾವು ಯಾವ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದ್ದೀವಿ? ಆಳವಾಗಿ ನೋಡಿದಾಗ ಒಂದು ಬಾಡಿ ಇದೆ, ರೂಪ, ಮತ್ತೆ ಮನಸ್ಸಿದೆ. ಇದು ಎರಡರದ್ದು ಕಾಂಬಿನೇಷನ್ ನಾವು ಅಲ್ವಾ? ಇದನ್ನ ಧಮ್ಮದಿನ್ನ ಅವರು ಹೇಳ್ತಾರೆ. ಮತ್ತೆ ಕೇಳ್ತಾರೆ ಯಾರು? ವಿಶಾಖ ಅವರು. ಓ ಸರಿ, ಹಾಗಿದ್ರೆ ಈ ಸ್ವಂತ ಶರೀರದ ಹುಟ್ಟು ಮತ್ತೆ ಸ್ವಂತ ಅದು ಹೇಗೆ ಹುಟ್ಟಾಗುತ್ತೆ? ಈ ಶರೀರದ ಹುಟ್ಟಾಗುತ್ತೆ ಅಂತ ಹೇಳ್ತಾರಲ್ಲ ಎಲ್ಲ ಜನಗಳು ಕೂಡ. ಆ ಶರೀರದ ಹುಟ್ಟು ಹೇಗಾಗ್ತದೆ, ಇದ್ರ ಬಗ್ಗೆ ಭಗವಾನರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಓಕೆ, ಹೇಗಾಗುತ್ತೆ ಶರೀರದ ಹುಟ್ಟು? ಶರೀರದ ಮರುಹುಟ್ಟಿಗೆ ಕಾರಣ ಏನು? ನಾವು ಎಷ್ಟೊಂದು ಸಲ ಹೇಳಿದ್ವಿ ಪಠಿತ ಸಂಪರ್ಕದಲ್ಲಿ, ಅಜ್ಞಾನ. ಬೇಸಿಕ್ ರೂಟ್ ಅಜ್ಞಾನದಲ್ಲಿದೆ. ಅಜ್ಞಾನದಿಂದ ನಾವೇನು ಮಾಡ್ತೀವಿ? ಭೋಗ ವ್ಯಾಮೋಹದ ಲೋಭದಲ್ಲಿ ಭೋಗ ಮತ್ತು ವ್ಯಾಮೋಹದ ಒಡಗೂಡಿ ಆನಂದವನ್ನು ಕಾಣಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾವ ರೀತಿ? 2ನೇ ಆರ್ಯ ಸತ್ಯದಲ್ಲಿ ಬರ್ತದಲ್ವಾ? ಆಸೆ ಅಂತಂದ್ರೆ ಏನು? ಅಟ್ಯಾಚ್ಮೆಂಟ್ ಇಂದಾಗಿ, ನಮ್ಮ ಅಜ್ಞಾನದಿಂದಾಗಿ ನಾವು ಅಟ್ಯಾಚ್ ಆಗ್ತಾ ಇದ್ದೀವಿ. ಆ ಅಟ್ಯಾಚ್ಮೆಂಟ್ ಇಂದಾಗಿ ನಮ್ಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ? ತನ್ಹಾ ಪೂರ್ಣೋಭವಿಕ ನಂದಿರಾಗ ಸಹಗತ ತತ್ರ ತತ್ರಾವಿನಂದಿನಿ ಸೇಯತೀದಂ ಕಾಮತನ್ಹ ಭವತನ್ಹ ವಿಭವತನ್ಹ. ಓಕೆ, ಕಾಮತನ್ಹ ಅಂದ್ರೆ ಇಂದ್ರಿಯ ಭೋಗಗಳ ಹಿಂದೆ ಓಡ್ತಕ್ಕಂಥದ್ದಕ್ಕೆ ಅಟ್ಯಾಚ್ ಆಗ್ತಾ ಇದ್ದೀವಿ. ಕಣ್ಣಿನಿಂದ ನೋಡ್ತೀವಿ, ಅದು ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗಲ್ಲ, ಎರಡಕ್ಕೂ ಅಟ್ಯಾಚ್ಮೆಂಟ್ ಆಗುತ್ತೆ. ಕಿವಿಯಿಂದ ಕೇಳ್ತೀವಿ, ಅದರಿಂದ ಓಡ್ತೀವಿ. ನಾಲಿಗೆಯಿಂದ ರುಚಿನ ನೋಡ್ತೀವಿ, ಅದರಿಂದ ಓಡ್ತೀವಿ. ದೇಹದ ಸ್ಪರ್ಶದಿಂದ ಓಡ್ತೀವಿ. ಇದೇ ರೀತಿ ಅಟ್ಯಾಚ್ಮೆಂಟ್ ಇಂದಾಗಿ ನಾವು ಅಂಟ್ಕೊಳ್ತಾ ಇದ್ದೀವಿ. ಅದೇ ರೀತಿ ಭವತನ ಅಂದ್ರೆ ಈ ದೇಹ ನಂದು ಅಂತ ಅಂದ್ಬಿಟ್ಟು ಆಗಲೇ ಸ್ವಂತದ್ದು ಅಂತ ಅಂದ್ಬಿಟ್ಟು ಅನ್ಕೊಳ್ಬಿಡ್ತೀವಿ ನಾವು. ಅದಕ್ಕೆ ಮರಣಾನುಸತಿ ಮಾಡಿಸಿದ್ದು. ಇದು ಸ್ವಂತದ್ದ? ಒಂದು ವೇಳೆ ನಮ್ಮ ಸ್ವಂತದ್ದಾದ್ರೆ ಅದು ಯಾಕೆ ಬದಲಾಗಬೇಕು? ಹಿಡಿದಿಟ್ಕೊಳ್ಳಿ ನೋಡುವ. ನಮ್ದೇ ಆಗಿತ್ತು ಅಂತಂದ್ರೆ ಹಿಡಿದಿಟ್ಕೊಳ್ಳಿಕ್ಕಾಗತ್ತಾ? ನಾವು ಜೀವಂತವಾಗಿದ್ದಾಗ ಹಿಡಿದಿಟ್ಕೊಳ್ಳಿಕ್ಕಾಗಲ್ಲ. ಮುಂದೆ ನಾವು ಸತ್ತ ನಂತರನೂ ಕೂಡ ಅದು ಬದಲಾಗೇ ಆಗುತ್ತೆ. 100% ಬದಲಾಗುತ್ತೆ ಅಲ್ವಾ? ಓಕೆ, ಆ ಭವಕ್ಕೆ ನಾವು ನನ್ನ ದೇಹ ಅಂತಕ್ಕಂಥದ್ದಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಭವತನ. ಓಕೆ, ವಿಭವತನ ಅಂತಂದ್ರೆ ಎಲ್ಲಾದ್ರಿಂದನೂ ಕೂಡ ಏನೂ ಉಪಯೋಗ ಇಲ್ಲಪ್ಪ, ನಾನು ಸತ್ತೋದ್ರೆ ಮಾತ್ರ ಅದಕ್ಕೆ ಮುಕ್ತಿ ಸಿಕ್ಬಿಡುತ್ತೆ ನನಗೆ ಎಲ್ಲ ಅಂತಕ್ಕಂಥದ್ದು ದೇಹದ ಮೇಲೆ ಒಂದು ಅವಶ್ಯ ಬರ್ತಕ್ಕಂಥದ್ದು ವಿಭವತನ. ಅದು ಕೂಡ ಅಟ್ಯಾಚ್ಮೆಂಟೇ, ಬೇಡ. ಓಕೆ, ಈ ತನ್ಹಗಳಿಂದ, ಈ ಅಟ್ಯಾಚ್ಮೆಂಟ್ಗಳಿಂದ ನಮ್ಮಲ್ಲಿ ಏನಾಗ್ತದೆ? ಮತ್ತೆ ಮರುಹುಟ್ಟುಗಳು. ಅಜ್ಞಾನದಿಂದ ಅಟ್ಯಾಚ್ ಆಗ್ತಾ ಇದ್ದೀವಿ ಈ ಕಾಮತನ, ಭವತನ, ವಿಭವತನಕ್ಕೆ. ನಮಗೆ ಪ್ರಜ್ಞೆ ಇಲ್ಲ. ಹಾಗಾಗಿ ಅದರಿಂದಾಗಿ ಮತ್ತೆ ಹುಟ್ಟುಗಳು ಸಂಭವಿಸುತ್ತೆ ಅಂತ ನೋಡಿ ಹೇಳ್ತಾರೆ. ಆಗ ಮತ್ತೆ ಕೇಳ್ತಾರೆ, ಸ್ವಂತ ಶರೀರದ ನಿರೋಧ, ಅದು ಅಂದ್ರೆ ನಮ್ಮ ದೇಹದ ನಿರೋಧ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಅದು ಏನು? ನಮ್ಮ ಶರೀರವನ್ನ ಅಥವಾ ಮನಸ್ಸನ್ನ ನಾವು ನಿರೋಧ ಮಾಡಬೇಕು ಅಂತಂತಂದ್ರೆ ನಾವು ಏನು ಮಾಡಬೇಕು, ಅದು ಏನು ಅಂತ ಅಂದ್ಬಿಟ್ಟು ಮತ್ತೆ ಕೇಳ್ತಾರೆ. ಆಗ ಮತ್ತೆ ಧಮ್ಮದಿನ್ನ ಅವ್ರು ಹೇಳ್ತಾರೆ, ಏನು ಮಾಡ್ಬೇಕೀಗ? ಈಗ ಮೊದಲನೇದಾಯ್ತು, ಎರಡನೇದಾಯ್ತು.
ನಮ್ಮ ದೇಹವನ್ನ ನಿರೋಧ ಮಾಡಬೇಕು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಮೂರು ಸತ್ಯ ಇದು. ಕಾರಣವನ್ನ ತೆಗಿಬೇಕಲ್ವ. ಎರಡನೇದು ಕಾರಣ ಬಂತಲ್ವಾ, ಕಾಮತನ, ಭವತನ, ವಿಭವತನ. ಈ ಕಾರಣಗಳನ್ನ ತೆಗೆದ್ರೆ ಅದು ನಿರೋಧ ಆಗೇ ಆಗುತ್ತಲ್ವಾ. ಈ ತನ್ಹವನ್ನ ನಾವು ಲವಶೇಷವು ಉಳಿಯದಂತೆ ನಾವು ನಿಶ್ಶೇಷ ಮಾಡಿದ್ರೆ ಆಗ ನಾವು ಇದರಿಂದ ನಿರೋಧವನ್ನ ಪಡ್ಕೊಳ್ಬಹುದು. ಶರೀರದಿಂದ ನಿರೋಧವನ್ನ, ನಿಬ್ಬಾಣವನ್ನ ಪಡೆದ ನಂತರ ಮತ್ತೆ ಮರುಹುಟ್ಟು ಇಲ್ಲ. ಎಲ್ಲ ಕ್ಲೇಶಗಳಿಂದ ಮುಕ್ತರಾದ್ಮೇಲೆ ನಮಗೆ ಮರುಹುಟ್ಟು ಇರುವುದಿಲ್ಲ ಅಲ್ವಾ. ಹಾಗಾಗಿ ನಾವು ತೃಷ್ಣೆಯನ್ನ ತೆಗೆದ್ರೆ ಅದರಿಂದ ಎಲ್ಲವೂ ಬಿಡುಗಡೆ ಹೊಂದುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಶರೀರದ ನಿರೋಧವನ್ನ ಕೊಂಡೊಯ್ಯೋದಕ್ಕೆ ಮಾರ್ಗ ಯಾವುದು? ಅರಿಯ ಅಷ್ಟಾಂಗಿಕ ಮಾರ್ಗ. ಮೆಡಿಟೇಷನ್ ಒಂದೇ ಅಲ್ಲ, ಅರಿಯ ಅಷ್ಟಾಂಗಿಕ ಮಾರ್ಗ. ಅರಿಯ ಅಷ್ಟಾಂಗಿಕ ಮಾರ್ಗದಲ್ಲಿ ಏನೇನು? ಮೊದಲನೇದು ಸಮ್ಮ ದಿಟ್ಟಿ, ಸಮ್ಮ ಸಂಕಲ್ಪ, ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವೋ, ಸಮ್ಮ ವಾಯಾಮ, ಸಮ್ಮ ಸತಿ, ಸಮ್ಮ ಸಮಾಧಿ. ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕೆಲಸಗಳು, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ, ಸರಿಯಾದ ಏಕಾಗ್ರತ ಭಾವ. ಓಕೆ, ಇದು ಈ ಮಾರ್ಗವನ್ನ ಭಗವಾನ್ ಬುದ್ಧರು ಹೇಳಿದ್ದಾರೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಕೇಳ್ತಾರೆ, ಹಾಗಾದ್ರೆ ಆ ಅರಿಯ ಅಷ್ಟಾಂಗಿಕ ಮಾರ್ಗವೇ ನಮ್ಮ ಸ್ವಂತ ಶರೀರದ ನಿರೋಧಕ್ಕೆ ಒಯ್ಯುವ ಮಾರ್ಗ ಎಂಬುದಾಗಿ ಭಗವಾನ್ ಹೇಳಿದ್ದಾರೆ ಅಂತ ಹೇಳ್ತೀನಿ. ಹಾಗಾದ್ರೆ ಈ ಬಂಧನವೆಂಬುದು ಈ 5 ಉಪಾದಾನಗಳೇ ಅಥವಾ ಉಪಾದಾನಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಬಂಧನ ಇದೆಯೇ ಅಂತ ಮತ್ತೆ ಕೇಳ್ತಾರೆ ವಿಶಾಖವರು. ಆಗ ಮತ್ತೆ ದಮದಿನವರು ಹೇಳ್ತಾರೆ, ಬಂಧನ ಅಂತಂದ್ರೆ ಈ 5 ಉಪಾದಾನಗಳಲ್ಲ. ಓಕೆ, ಬಂಧನ ಅಂತಂದ್ರೆ ಏನು? ಒಂದು ತೃಷ್ಣೆ ಮತ್ತು ವ್ಯಾಮೋಹದಿಂದ ಈ 5 ಉಪಾದಾನಗಳಿಗೆ ಅಂಟುಕೊಳ್ತಕ್ಕಂಥದ್ದು. ಓಕೆ, ತೃಷ್ಣೆಯಿಂದ ನಾವು ಅಂಟುಕೊಂಡ್ರೆ ಮಾತ್ರ ಅದು ಬಂಧನ ಆಗುತ್ತೆ. ನಾವು ಅದನ್ನ ಯಥಾರ್ಥವಾಗಿ ನೋಡಿ ಹೋಗ್ಲಿ ಬಿಡು, ಈ ಸತ್ಯವನ್ನು ನಾನು ನೋಡ್ತೇನೆ, ಇದೆ ಇವಾಗಿದೆ, ನಾನು ಅದರ ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಅಂದ್ಬಿಟ್ಟು ಯಥಾರ್ಥವಾಗಿ ಸತ್ಯವನ್ನು ನೋಡಿದ್ರೆ ನಮಗೆ ಅದು ಬಂಧನ ಆಗೋದಿಲ್ಲ. ಉಪಾದಾನಗಳು ಪ್ರತಿ ಹಂತದಲ್ಲೂ ಇದಾವೆ ಅಲ್ವಾ. ಆದರೆ ನಾವು ಯಾವಾಗ ಅದಕ್ಕೆ ಅಂಟ್ಕೊಳ್ತೀವೋ, ಈ ದೇಹ ನಂದು ಅಂತ ಅಂದ್ಬಿಟ್ಟು ಅಂಟ್ಕೊಂಡ್ರೆ ಆಗ ಅದು ಬಂಧನ ಆಗುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗದೆ ಕೇಳಿ. ತುಂಬ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೂ ಕೂಡ ಓದ್ಬೇಕಾದ್ರೆ. ಅರ್ಥ ಆಗಲಿಲ್ಲ ಅಂದ್ರೆ ಇಲ್ಲೇ ಕೇಳ್ತೀನಿ. ಮತ್ತೆ ಕೇಳ್ತಾರೆ, ಹಾಗಾದ್ರೆ ಈ ಸ್ವಂತ ಶರೀರದ ದೃಷ್ಟಿಕೋನ ಹೆಂಗ್ ಸೃಷ್ಟಿಯಾಗುತ್ತೆ ನಮ್ಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅಲ್ವಾ. ಇದು ಸ್ವಂತ ಅಂತ ಅಂದ್ಬಿಟ್ಟು ನಾವು ಅನ್ಕೋತಾ ಇದೀವಿ ಅಂದ್ರೆ ಅದಕ್ಕೆ ಒಂದು ದೃಷ್ಟಿಕೋನ ಸೃಷ್ಟಿ ಮಾಡ್ತಾ ಇದೀವಿ ಪ್ರತಿ ಹಂತದಲ್ಲೂ ಕೂಡ. ಯಾವ ತರ ಸೃಷ್ಟಿ ಮಾಡ್ತಾ ಇದೀವಿ ನಾವು ಅಂತ ಬಹಳ ಇಂಟೆಲಿಜೆಂಟ್ ಕ್ವಶನ್ ಅಲ್ವಾ. ಅದಕ್ಕೆ ದಮ್ಮದಿನಿ ಥೇರಿಯವರು ಉತ್ತರ ಕೊಡ್ತಾರೆ. ಇಲ್ಲಿ ಯಾರ ಒಬ್ಬ ಅಜ್ಞಾನಿ ಉದಾತ್ತರಾದ ಜನರನ್ನ ಗೌರವಿಸದೆ, ಉದಾತ್ತವಾದ ಧಮ್ಮವನ್ನ ತಿಳಿದೆ, ಧಮ್ಮದ ಮಾರ್ಗದಲ್ಲಿರ್ತಕ್ಕಂಥವ್ರನ್ನ ಗೌರವಿಸದೆ, ಧಮ್ಮದ ಸತ್ಪುರುಷರನ್ನ ಗೌರವಿಸದೆ, ಸತ್ಪುರುಷದ ಮಾರ್ಗದಲ್ಲಿರ್ತಕ್ಕಂಥವ್ರನ್ನ ಗೌರವಿಸದೆ, ಸರಿಯಾದ ಶಿಕ್ಷಣವನ್ನು ಪಡೆದುಕೊಳ್ಳದೆ, ಸರಿಯಾದ ಶಿಕ್ಷಣ ಅಂತಂದ್ರೆ ಸತ್ಯವನ್ನ ಯಥಾರ್ಥವಾಗಿ ನೋಡ್ತಕ್ಕಂತಹ ಶಿಕ್ಷಣವನ್ನ ನಾವು ಪಡ್ಕೊಳ್ಳದೆ, ಅವನೇನು ಅನ್ಕೋತಾನೆ? ಈ ರೂಪವೇ ಆತ್ಮ ಅಂತ ಅನ್ಕೋತಾನೆ. ಒಂದು ರೂಪ ಇದೆ, ಅದೇ ಆತ್ಮ ಅನ್ಕೊಳ್ಳೋದು, ಅಥವಾ ಆತ್ಮವು ರೂಪದಲ್ಲಿದೆ ಅಂತ ಅನ್ಕೊಳ್ಳೋದು, ರೂಪ ಆತ್ಮದಲ್ಲಿದೆ ಅಂತ ಅನ್ಕೊಳ್ಳೋದು, ರೂಪದಿಂದ ಆತ್ಮ ಬರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋದು. ಈ ರೀತಿಯ ದೃಷ್ಟಿಕೋನಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಅನ್ಕೋತೀವಲ್ವಾ, ಒಂದು ರೂಪ ಇದೆ, ಅದು ಪರ್ಮನೆಂಟ್, ಅಂದ್ರೆ ನಾನು ಸತ್ತ ನಂತರ ಆತ್ಮ ಹೋಗುತ್ತೆ, ಅದೇ ತರ ಅನ್ಕೊಳ್ತಾನೆ. ಅದೇ ತರ ರೂಪದಲ್ಲಿ ಆತ್ಮ ಇದೆ, ಈ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಅನ್ಕೊಳ್ಳೋದು, ಅಥವಾ ಆತ್ಮವು ರೂಪಗಳನ್ನ ಒಳಗೊಂಡಿದೆ ಅಂತ ಅನ್ಕೊಳ್ಳೋದು. ಈ ತರ ಅನ್ಕೊಂಡು ಅವನು ರೂಪದ ಬಗ್ಗೆ ಒಂದು ದೃಷ್ಟಿಕೋನವನ್ನ ಸೃಷ್ಟಿ ಮಾಡ್ತಾನೆ. ಅದೇ ರೀತಿ ವೇದನೆಯೇ ಆತ್ಮ ಅಥವಾ ಆತ್ಮವೇ ವೇದನೆ. ಅದೇ ರೀತಿ ಸಂಜ್ಞಾ, ಸಂಖಾರ, ವಿಜ್ಞಾನ ಇವೆಲ್ಲವನ್ನು ಕೂಡ ಇವೇ ಆತ್ಮ, ಇವೇ ಅವುಗಳ ರೂಪ, ಅಥವಾ ಇವೇ ಆತ್ಮದ ರೂಪದಲ್ಲಿದ್ದೇವೆ ಅಂತ ಅಂದ್ಬಿಟ್ಟು ಮನಸ್ಸಿಗೆ ಅಂದ್ಕೊಂಡು ಆ ದೃಷ್ಟಿಕೋನಗಳನ್ನು ಸೃಷ್ಟಿ ಮಾಡಿ 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 ಈ ದೇಹ ಶರೀರ ನಂದು ಅಂತಕ್ಕಂಥ ಒಂದು ದೃಷ್ಟಿಕೋನಗಳನ್ನು ನಾವು ಸೃಷ್ಟಿಸ್ಬಿಟ್ಟಿದ್ದೀವಿ. ಹೌದಲ್ವಾ? ನಾವು ಸೃಷ್ಟಿಸಿದೀವೋ ಇಲ್ವಾ? ದೇಹ ನಮ್ದೇನಾ?
ಬಟ್ ನಾವು ಅನ್ಕೊಂಡಿದ್ದೀವಿ. ನಾವು ಬದಲಾಗಿದ್ದೀವ? ನಾವು ಬದಲಾಗಿದ್ದೀವಲ್ವ? ನಾವು ಸಣ್ಣವರಿದ್ದಾಗ ಹೇಗಿದ್ವಿ? ನಾವು ನಮ್ಮದೇ ಸ್ವಂತದ್ದು ಅಂದರೆ ನಾವು ಬದಲಾಗಬಾರ್ದು, ಹಿಡಿದಿಟ್ಕೊಳ್ಳೋದು ನೋಡುವ. ಹಿಡಿದಿಡ್ಲಿಕ್ಕೆ ಸಾಧ್ಯನಾ? ಸಣ್ಣವರಿದ್ದಾಗ ಹೇಗಿದ್ವಿ, ಈಗ ಎಷ್ಟು ಬದಲಾವಣೆ ಆಗಿದೆ ನಮ್ಮಲ್ಲಿ, ಅದನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈ ಥರದ ದೃಷ್ಟಿಕೋನಗಳಿಂದಾಗಿ ನಾವು ಏನು ಮಾಡ್ಕೋತಾ ಇದ್ದೀವಿ, ಈ ಶರೀರ ನಂದು ಅಂತಕ್ಕಂತಹ ದೃಷ್ಟಿಕೋನವನ್ನು, ಅಂದರೆ ಬಲವಾದ ಒಂದು ದೃಷ್ಟಿಕೋನವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಇದನ್ನು ತೆಗಿಬೇಕು ಅಂತ ನಾವೇನು ಮಾಡಬೇಕು? ಈ ಥರದ ದೃಷ್ಟಿಕೋನಗಳನ್ನು ಸೃಷ್ಟಿ ಮಾಡೋದನ್ನು ನಿಲ್ಲಿಸಬೇಕು. ರೂಪವನ್ನು ಯಥಾರ್ಥವಾಗಿ ರೂಪ ಅಂತ ನೋಡಬೇಕು, ವೇದನೆಗಳನ್ನು ವೇದನೆ, ಗ್ರಹಿಕೆಗಳನ್ನು ಗ್ರಹಿಕೆ, ಮಾನಸಿಕ ಚಿತ್ತಗಳು ಚೇತಸಿಗಳು ಬರ್ತಾವಲ್ಲ ಅವುಗಳನ್ನು ಯಥಾರ್ಥವಾಗಿ ನೋಡೋದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಇದನ್ನ ಶರೀರದ ಬಗ್ಗೆ ಯಾರು ವಿಶಾಖ ಅವರು ಧಮ್ಮದಿಂದ ಅವ್ರಿಗೆ ಕೇಳಿದ್ರು. ಓಕೆ, ಶರೀರ ನಮ್ಮ ದೃಷ್ಟಿಕೋನಗಳನ್ನ ಯಾವ ಥರ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ. ಅದೇ ರೀತಿ ನೆಕ್ಸ್ಟ್ ಕೇಳ್ತಾರೆ, ಯಾವುದು ಅಷ್ಟಾಂಗಿಕ ಮಾರ್ಗ ಆಗಿದ್ರೆ ಅಂತ ಅಂದ್ಬಿಟ್ಟು. ಇದರಿಂದ ಬಿಡುಗಡೆ ಹೊಂದಬೇಕು ಅಂದರೆ ಅಷ್ಟಾಂಗ ಮಾರ್ಗವನ್ನು ಫಾಲೋ ಮಾಡ್ಬೇಕಲ್ವ ನಾವು? ಹಾಗಾದ್ರೆ ಅಷ್ಟಾಂಗ ಮಾರ್ಗ ಯಾವುದು? ನಾನು ಆಗಲೇ ಹೇಳ್ತಲ್ಲ, ಸಮಾಧಿಟ್ಟಿ ಸಮ, ಸಂಕಲ್ಪ ಸಮ, ವಾಚ ಸಮ, ಕಮ್ಮಂತ ಸಮ, ಆಜೀವೋ ಸಮ, ವಾಯಮ ಸಮ, ಸತಿ ಸಮ, ಸಮಾಧಿ. ಓಕೆ, ಇವೇ ಆರ್ಯ ಅಷ್ಟಾಂಗಿಕ ಮಾರ್ಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಈ ಮಾರ್ಗವು ನಿರ್ಬಂಧಿತವಾದದ್ದೇ ಅಥವಾ ಅನಿರ್ಬಂಧಿತವಾದದ್ದೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾವ ರೀತಿ ನಿರ್ಬಂಧಿತವಾದದ್ದು? ಆಗ ಇವರು ಧಮ್ಮದಿನ ಅವ್ರು ಹೇಳ್ತಾರೆ, ಅಷ್ಟಾಂಗಿಕ ಮಾರ್ಗ ನಿರ್ಬಂಧಿತವಾದದ್ದಲ್ಲ. ನಿರ್ಬಂಧಿತವಾದದ್ದು ಅಂದರೆ ಅದರಲ್ಲಿ ಎರಡು ಬರ್ತದೆ. ಒಂದು ಮಾರ್ಗ ಇದೆ ಅಂತಂದ್ರೆ, ಅಷ್ಟಾಂಗ ಮಾರ್ಗ ಇದೆ ಅಂತಂದ್ರೆ ಅದು ನಾವು ಎಲ್ಲದಕ್ಕೂ ಕೂಡ ಸಮ್ಮ 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 ಅಂತ ಹೇಳ್ತೀವಿ. ಯಾಕೆ ಸಮ್ಮ? ಸರಿಯಾಗಿ ಇಲ್ಲದೆ ಅಂತಕ್ಕಂಥದ್ದು ಕೂಡ ಇದೆ. ಸರಿಯಾದ ದೃಷ್ಟಿಕೋನ ಹೊಂದಬೇಕು, ಸರಿಯಾದ ಸಂಕಲ್ಪ ಇರಬೇಕು, ಸರಿಯಾದ ಮಾತು, ಸರಿಯಾದ ಕೆಲಸ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ, ಸರಿಯಾದ ಏಕಾಗ್ರ ಭಾವ, ಸಮಾಧಿ ಅಲ್ವಾ? ಯಾಕೆ ಅಂತಂದ್ರೆ ಸರಿಯಾಗಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಕೂಡ ಇದೆ. ಹಾಗಾಗಿ ಇದು ಅಷ್ಟಾಂಗ ಮಾರ್ಗ ನಿರ್ಬಂಧಿತವಾದ. ನಾವು ಸರಿಯಾಗಿ ಮಾತ್ರ ಫಾಲೋ ಮಾಡಿದ್ರೆ ನಾವು ಮುಕ್ತಿಯನ್ನು ಪಡ್ಕೊಳ್ತೀವಿ, ಇಲ್ಲ ಅಂತಂದ್ರೆ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೇಳ್ತಾರೆ, ಹಾಗಾದ್ರೆ ಈ ಅಷ್ಟಾಂಗ ಮಾರ್ಗವನ್ನ ಯಾವ ರೀತಿ ನಿರ್ಬಂಧಿತವಾಗಿದೆ ಇದು? ಈ ನಿರ್ಬಂಧಿತವಾದ ಮಾರ್ಗ ಮೂರು ಗುಂಪು, ಅದ್ರಲ್ಲಿ ಮೂರು ಗುಂಪುಗಳು ಬರ್ತದಲ್ವಾ? ಯಾವ ತರ ನಿರ್ಬಂಧಿತವಾಗಿದೆ ಅಂತ ಕೇಳ್ತಾರೆ. ಆಗ ಧಮ್ಮದಿನ ಅವ್ರು ಹೇಳ್ತಾರೆ, ಅದನ್ನ ಮೂರು ಗುಂಪುಗಳಾಗಿ ನಿರ್ಬಂಧಿತವಾಗಿದೆ. ಅದು ಯಾವುದು ಮೂರು ಗುಂಪುಗಳು? ಶೀಲ, ಸಮಾಧಿ, ಪ್ರಜ್ಞೆ. ಶೀಲದಲ್ಲಿ ಏನೇನಿದೆ? ಶೀಲದಲ್ಲಿ ಸರಿಯಾದ ಮಾತು, ಸರಿಯಾದ ಕೆಲಸಗಳು, ಸರಿಯಾದ ಜೀವನೋಪಾಯ. ಓಕೆ, ಸರಿಯಾದ ಮಾತು ಅಂತಂದ್ರೆ ಕೆಟ್ಟ ಮಾತುಗಳನ್ನ ಆಡಬಾರ್ದು, ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಮತ್ತೆ ಹರಟೆ ಹೊಡಿಬಾರ್ದು, ಸತ್ಯವನ್ನೇ ಚರ್ಚೆ ಮಾಡಬೇಕು, ಚಾಡಿ ಹೇಳಬಾರ್ದು, ಸುಳ್ಳು ಹೇಳಬಾರ್ದು. ಓಕೆ, ಅದೇ ರೀತಿ ಸರಿಯಾದ ಕೆಲಸ ಅಂದರೆ 4 ಕಮ್ಮ ಪದಗಳಿದಾವಲ್ಲ, ಅವು 4 10 ಕಮ್ಮ ಪದಗಳು. ಮತ್ತೆ ಅದೇ ಥರ ಸರಿಯಾದ ಜೀವನೋಪಾಯ ಅಂತಂದರೆ ನಾವು ವೆಪನ್ಸ್ ಮಾರಬಾರ್ದು, ವಿಷಗಳನ್ನ ಮಾರಬಾರ್ದು, ಮತ್ತೆ ಹೆಂಡ ಸರಾಯಿ ಅವನ್ನ ಮಾರಾಟ ಮಾಡಿ ಜೀವನವನ್ನು ಸಾಗಿಸಬಾರ್ದು, ವ್ಯಭಿಚಾರ ಮಾಡಿ ಜೀವನವನ್ನು ಸಾಗಿಸಬಾರ್ದು, ಮತ್ತೆ ಪ್ರಾಣಿಗಳ ಮಾರಾಟವನ್ನು ಮಾಡಿ ಜೀವನವನ್ನು ಸಾಗಿಸಬಾರ್ದು. ಓಕೆ, ಇಷ್ಟು ಬಿಟ್ಟು ಬೇರೆ ಎಲ್ಲವನ್ನು ಕೂಡ ನಾವು ಮಾಡ್ಬೋದು ಸರಿಯಾದ ಮಾರ್ಗದಲ್ಲಿ. ಮತ್ತೆ ಅದೇ ಥರ ಕೊನೆಯದು ಸಮಾಧಿ. ಸಮಾಧಿಯಲ್ಲಿ ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ, ಸರಿಯಾದ ಏಕಾಗ್ರ ಭಾವ, ಇವುಗಳನ್ನ ನಿರ್ಬಂಧಿಸಲಾಗಿದೆ, ಅಂದರೆ ಆ ಗುಂಪಿನಲ್ಲಿ ತರಲಾಗಿದೆ ಅಂತ. ಹಾಗಾದ್ರೆ ಸಮಾಧಿ ಅಂತ ಅಂದ್ರೆ ಏನು? ಸಮಾಧಿಯ ಸಂಕೇತ ಏನು? ಸಮಾಧಿಯ ಅಗತ್ಯತೆ ಏನು? ಸಮಾಧಿ ಯಾವಾಗ ವೃದ್ಧಿ ಆಗುತ್ತೆ ಅಂತ ಕೇಳ್ತಾರೆ. ಸಮಾಧಿ ಅಂತಂದ್ರೆ ಏನು? ಬೇಸಿಕಲಿ ಸಮಾಧಿ ಅಂತಂದ್ರೆ ಏಕಾಗ್ರತೆ. ಈ 3 ಗುಂಪುಡ್ವಪ್ಪ. ಹಾಗಾದ್ರೆ ಇಲ್ಲಿ ಸಮಾಧಿ ಗುಂಪಿನಲ್ಲಿ 3 ಗುಂಪು. ಸಮಾಧಿಯಲ್ಲಿ ಏಕಾಗ್ರತೆ ಅಂದ್ರೆ ನಾವು ಸಿಂಪಲ್ ಆಗಿ ಹೇಳ್ತೀವಿ. ಆ ಏಕಾಗ್ರತೆಯಲ್ಲಿ ಧ್ಯಾನಗಳ ಲೆವೆಲ್ ತಗೊಂಡು ಹೋಗ್ತೀವಲ್ಲ, ಅದನ್ನ ನಾವು ಸಮಾಧಿ ಅಂತ ಹೇಳ್ತೀವಿ. ಓಕೆ, ಈ 3 ಸ್ಥಿತಿ ಇದ್ದಾವಲ್ಲ, ಇದರಲ್ಲಿ ಸಮಾಧಿ ಅಂತಂದ್ರೆ ಮನಸ್ಸಿನ ಏಕಾಗ್ರತೆ ಅಂತ ಸಿಂಪಲ್ ಆಗಿ ನಾವು ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀವಿ. ಅದರಲ್ಲಿ ಏನ್ ಬರ್ತದೆ? 4 ಜಾಗೃತವಾದ ಆಧಾರಗಳು ಬರ್ತವೆ, 4 ರೀತಿಯ ಧ್ಯಾನಗಳು ಬರ್ತವೆ. ಓಕೆ, ಧ್ಯಾನಗಳಿಗೆ ನಾವು ಎಂಟರ್ ಆಗಬೇಕು ಅಂತಂದ್ರೆ ಏನಾಗಬೇಕು? ಏನ್ ಮಾಡಬೇಕು? ಪಂಚ ನಿವರಣಗಳು, 5
ಅಡೆತಡೆಗಳಿದ್ದಾವೆ ನಮಗೆ. ನಾವು ಧ್ಯಾನ ಮಾಡಬೇಕಾದ್ರೆ 5 ಅಡೆತಡೆಗಳಿದ್ದಾವೆ. ಆ 5 ಅಡೆತಡೆಗಳನ್ನು ನಾವು ಬಿಡಬೇಕು. ಯಾವ್ಯಾವುದು ಅದು? ಕಾಮಚಂದ, ವ್ಯಾಪಾದ, ಧೀನಮಿದ್ದ, ಉದ್ದಚ್ಚ ಕುಕ್ಕುಚ್ಚ ಮತ್ತು ವಿಚಿಕಿಚ್ಚ. ಕಾಮಚಂದ ಅಂದರೆ ಇಂದ್ರಿಯ ವಸ್ತುಗಳು ನಮಗೆ ಅಡೆತಡೆ ಅಲ್ವಾ? ಪ್ರತಿ ಕ್ಷಣ ನೀವು ಧ್ಯಾನ ಮಾಡ್ತಾ ಇದ್ರಿ, ನಮ್ಮ ಕಣ್ಮುಂದೆ ಏನೆಲ್ಲ ಬರ್ತಾ ಇರ್ತವೆ, ಅದರಿಂದ ಹೋಗ್ತಾ ಇರ್ತೀವಿ. ಅದೇ ಥರ ವ್ಯಾಪಾದ ಅಂತಂದರೆ ದ್ವೇಷ. ನಮ್ಮಲ್ಲಿ ಎಷ್ಟು ದ್ವೇಷ ಇರುತ್ತೆ ಅಷ್ಟು ನಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಡ ಬೇಡ ಅಂತ ಇದ್ರಿ ಅಲ್ವಾ? ಅದು ಅಡೆತಡೆ. ಅದೇ ಥರ ಧೀನಮಿದ್ದ ಅಂದರೆ ಆಲಸ್ಯತನ. ಓಕೆ, ನಾವು ಸೋಮಾರಿಗಳಾಗಿತ್ತು ಅಂತಂದರೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ಅದು ಅಡೆತಡೆ. ಅದೇ ಥರ ಉದ್ದಚ್ಚ ಕುಕ್ಕುಚ್ಚ ಅಂದರೆ ಚಂಚಲತೆ, ಮನಸ್ಸನ್ನ ತಡಮಳ ಮತ್ತು ಚಂಚಲತೆ. ಮನಸ್ಸು ಚಂಚಲವಾಗಿದ್ರೆ ಧ್ಯಾನ ಕೈ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ಅಲ್ವಾ? ಅದೇ ಥರ ವಿಚಿಕಿಚ್ಚ ಅಂದರೆ ಸಂದೇಹ, ಸ್ಕೆಪ್ಟಿಕಲ್ ಡೌಟ್ಸ್. ಬೋಧಿ ಅಂತಕ್ಕಂತಹ ಒಂದು ಸ್ಟೇಟ್ ಇದೆಯಾ? ಎಂಟರ್ಟೈನ್ಮೆಂಟ್ ಸ್ಟೇಟ್ ಇದೆಯಾ? ಬುದ್ಧರಿದ್ರ? ಈ ಥರದ ಸ್ಕೆಪ್ಟಿಕಲ್ ಡೌಟ್ಸ್. ಬೋಧಿ ಅಂತಕ್ಕಂಥದ್ದು ಇದೆಯಲ್ವಾ? ಒಪ್ಕೋತೀರಾ? ಎಂಟರ್ಟೈನ್ಮೆಂಟ್ ಆಗಿದವರು ಈ ಭೂಮಿ ಮೇಲೆ ಓಡಾಡಿದ್ದಾರೆ. ಇಲ್ಲೆಲ್ಲ ಓಡಾಡಿರ್ತಕ್ಕಂತಹ ಒಂದು ಸ್ಥಳ ಅಲ್ವಾ? ಎಲ್ಲದರಿಂದ ಮುಕ್ತಿ ಹೊಂದಿರುತ್ತವರು. 2500 ವರ್ಷಗಳ ಹಿಂದೆ ಅನೇಕ ಜನ ಬೌದ್ಧರಾದರು. ಓಕೆ, ಭಗವಾನ್ ಬುದ್ಧರು, ಸಮಾಸಂಬುದ್ಧರು, ಅವರಿಂದಾಗಿ ಎಷ್ಟು ಜನ ಅರ್ಹಂತ ಬುದ್ಧರಾದರು ಅಲ್ವಾ? ಬುದ್ಧರಲ್ಲಿ 3 ಟೈಪು. ಮೊದಲನೇದು ಸಮಾಸಂಬುದ್ಧರು, ಎರಡನೇದು ಪ್ರತ್ಯೇಕ ಬುದ್ಧರು, ಮೂರನೇದು ಅರ್ಹಂತ ಬುದ್ಧರು. ಸಮಾಸಂಬುದ್ಧರು ಅಂದರೆ ಅವರೇ ಅನ್ವೇಷಣೆಯನ್ನ ಮಾಡಿ ಬುದ್ಧರಾಗ್ತಾರೆ. ಅವ್ರಿಗೆ ಯಾರು ಗುರುಗಳಿರೋದಿಲ್ಲ. ಹಾಗೇನೆ ಅವರು ಬೇರೆಯವ್ರಿಗೆ ಟೀಚ್ ಕೂಡ ಮಾಡ್ತಾರೆ. ಪ್ರತ್ಯೇಕ ಬುದ್ಧರು ಅವರೇ ಬುದ್ಧರಾಗ್ತಾರೆ, ಆದರೆ ಅವ್ರ ಟೀಚಿಂಗ್ ಕೆಪಾಸಿಟಿ ಇರೋದಿಲ್ಲ. ಅದೇ ಥರ ಅರ್ಹಂತ ಬುದ್ಧರಿಗೆ ಅವರು ಡೈರೆಕ್ಟಾಗಿ ಬುದ್ಧರಾಗ್ಲಿಕ್ಕೆ ಆಗೋದಿಲ್ಲ. ಬುದ್ಧರ ಬೋಧನೆ ಸಿಕ್ಕಿದ್ರೆ ಅವರು ಬುದ್ಧರಾಗ್ತಾರೆ. ಓಕೆ, ಸೊ ಈ ಸಮಾಧಿಯಲ್ಲಿ 4 ಹಂತಗಳು ಅಂತ ಹೇಳಿದ್ನಲ್ಲ, ಈ 5 ನೀವರಣಗಳನ್ನು ಅಂದರೆ 5 ಅಡೆತಡೆಗಳನ್ನು ನಾವು ಯಾವಾಗ ಕಂಪ್ಲೀಟಾಗಿ ನಾಶ ಮಾಡ್ತೀವಿ, ಆಗ ನಮ್ಮ ಮನಸ್ಸು ಧ್ಯಾನಕ್ಕೆ ಅಂದರೆ ಧ್ಯಾನವನ್ನು ಎಂಟ್ರಾಗಲಿಕ್ಕೆ ರೆಡಿ ಆಗಿರ್ತದೆ ಅಷ್ಟೇ. ಅದು ಇನ್ನೂ ಎಂಟ್ರಾಗಿರಲ್ಲ, ರೆಡಿ ಆಗ್ತದೆ. ಓಕೆ, ಮತ್ತೆ ಅದು ಎಂಟ್ರಾಗಬೇಕು ಅಂತಂದರೆ ಧ್ಯಾನದಲ್ಲಿ 4 ಸ್ಟೇಜ್ ಬರ್ತದೆ. ಅದರಲ್ಲಿ ಮೊದಲನೇ ಸ್ಟೇಜ್ ಎಂಟ್ರಾಗಬೇಕು ಅಂದರೆ ವಿತರ್ಕ, ವಿಚಾರ, ಪ್ರೀತಿ, ಸುಖ ಮತ್ತು ಏಕಾಗ್ರತೆ. 5 ಪಾಯಿಂಟ್ಸ್ ಬರ್ತದೆ. ಅದರಲ್ಲಿ ಫಸ್ಟು ವಿತರ್ಕ ಅಂದರೆ ಚಂಚಲತೆಯ ಯೋಚನೆಗಳು. ಅಂದರೆ ಒಂದು ಸಬ್ಜೆಕ್ಟ್ ಮೇಲೆ ವಿಚಾರವನ್ನು ತುಂಬ ಆಳವಾಗಿ ವಿಚಾರವನ್ನು ಮಾಡ್ತಕ್ಕಂತಹದ್ದು ಹೊರಟೋಗ್ತದೆ. ಯಾಕೆಂದರೆ ಅದು ನಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ, ಸತ್ಯಕ್ಕನುಸಾರವಾಗಿ ಅದು ಹೊರಟೋಗ್ತದೆ. ಆಗ ಮೊದಲನೇ ಧ್ಯಾನವನ್ನು ಎಂಟಾಗ್ತೀವಿ. ವಿತರ್ಕ, ವಿಚಾರ, ಪ್ರೀತಿ. ವಿಚಾರ 2ನೇ ಧ್ಯಾನದಲ್ಲಿ ವಿಚಾರ ಹೋಗ್ತದೆ. 3ನೇ ಧ್ಯಾನದಲ್ಲಿ ಪ್ರೀತಿ ಅಂದರೆ ಒಂದು ಆನಂದ, ಮನಸ್ಸಿನಲ್ಲಿ ತುಂಬ ಅತ್ಯಂತ ಉತ್ಕೃಷ್ಟವಾದ ಆನಂದ ಉತ್ಪತ್ತಿ ಆಗುತ್ತೆ ಧ್ಯಾನದಲ್ಲಿ. ಓಕೆ, ಆ ಆನಂದವೂ ಕೂಡ ನಾವು ಅಂಟ್ಕೋಬಾರ್ದು, ಅದು ಹೋಗ್ಲಿ ಕೂಡ ಅಂತ ಬಿಟ್ಟು ಧ್ಯಾನದಲ್ಲಿ ಕೂತ್ಕೊಂಡ್ರೆ ನಾವು 3ನೇ ಧ್ಯಾನಕ್ಕೆ ಹೋಗ್ತೀವಿ. ಮತ್ತೆ ಆ 3ನೇ ಧ್ಯಾನದಿಂದ ನೆಕ್ಸ್ಟ್ 4ನೇ ಧ್ಯಾನಕ್ಕೆ ಹೋಗ್ಬೇಕು ಅಂದರೆ ಏಕಾಗ್ರತೆ. ಕೊನೆಯದು ಏಕಾಗ್ರತೆಯಲ್ಲಿ ಮಗ್ನರಾದಾಗ ನಾವು 4ನೇ ಧ್ಯಾನವನ್ನು ಎಂಟ್ರಾಗ್ತೀವಿ. ಓಕೆ, ಹೀಗೆ 4 ಸಮಾಧಿಯ ಅಂತ್ಯಗಳಿದ್ದಾವೆ. ಓಕೆ, ಈ 4 ಮನಸ್ಸಿನ ಏಕಾಗ್ರತೆ ಮತ್ತು 4 ಧ್ಯಾನಗಳು ಮತ್ತು ಅವನ್ನ ಪಡ್ಕೋಬೇಕು ಅಂತಂದರೆ ಅಗತ್ಯ ಏನು? ಏನು ಮಾಡಬೇಕು? ನಾವು ಅದನ್ನು ಪಡ್ಕೋಬೇಕು ಅಂದರೆ ಏನು ಮಾಡಬೇಕು? ಪ್ರಯತ್ನ ಮಾಡಬೇಕಲ್ವಾ? ಯಾವ 4 ರೀತಿಯ ಪ್ರಯತ್ನಗಳನ್ನ ಮಾಡಬೇಕು. 4 ರೀತಿಯ ಪ್ರಯತ್ನಗಳು ಯಾವುದು? ಕೆಟ್ಟದ್ದು ಬರ್ತಾ ಇದೆ ಅಂತಂದರೆ ಅದನ್ನು ತಡೆಗಟ್ಟಬೇಕು. ಕೆಟ್ಟದ್ದು ಆಲ್ರೆಡಿ ನಮ್ಮಲ್ಲಿದೆ ಅಂತಂದರೆ ಅದನ್ನು ಬಡಿದೋಡಿಸ್ಬೇಕು. ಒಳ್ಳೇದು ಇಲ್ಲ ಅಂತಂದರೆ ಒಳ್ಳೇದನ್ನ ಬೆಳೆಸ್ಕೋಬೇಕು. ಒಳ್ಳೇದು ಆಲ್ರೆಡಿ ಇದೆ ಅಂತಂದರೆ ಅದನ್ನು ರಕ್ಷಣೆ ಮಾಡ್ಕೋಬೇಕು. ಸಂವರ, ಪಹಾಣ, ಭಾವನ, ಅನುರಕ್ಷಣ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸಂವರ ಅಂತಂದರೆ ಬರದೇ ಇರ್ತಕ್ಕಂಥದ್ದನ್ನ ಅಲ್ಲೇ ಸ್ಟಾಪ್ ಮಾಡ್ಬಿಡೋದು. ಓಕೆ, ಕೆಟ್ಟದನ್ನ. ಪಹಾಣ ಅಂತಂದರೆ ಆಲ್ರೆಡಿ ಇರ್ತಕ್ಕಂತಹ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕುವಂಥದ್ದು. ಭಾವನ ಅಂತಂತಂದರೆ ಮನಸ್ಸನ್ನು ಕಲ್ಟಿವೇಶನ್, ಒಳ್ಳೇದನ್ನ ಬೆಳೆಸ್ತಕ್ಕಂಥದ್ದು. ಅನುರಕ್ಷಣ ಅಂದರೆ ಆಲ್ರೆಡಿ ಒಳ್ಳೇದಿರ್ತಕ್ಕಂಥದ್ದನ್ನು ನಾವು ಇನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅದರ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾವಾಗ ನಾವು ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತೀವೋ ಆಗ ನಮ್ಮಲ್ಲಿ ಏನಾಗ್ತದೆ? ಸಮಾಧಿಯ ವೃದ್ಧಿ ಆಗುತ್ತೆ. ಅದು ಇನ್ನೂ ಹೆಚ್ಚು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಈಗ ಸಮಾಧಿ ಸ್ಥಿತಿ ಅಂತಂದರೆ ಏನು, ಸಮಾಧಿಯ ಸಂಕೇತ ಮತ್ತು ಅಗತ್ಯತೆಗಳು, ಮತ್ತು ಅದು ವೃದ್ಧಿ ಯಾವಾಗ ಆಗುತ್ತೆ ಅಂದರೆ ಅದನ್ನು ಬೆಳೆಸಿದಾಗ. ಓಕೆ,
ಮತ್ತೆ ಕೇಳ್ತಾರೆ ಅವರು, ಇಷ್ಟು ಸಮಾಧಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಈಗ ಸಂಖಾರಗಳ ಬಗ್ಗೆ ಕೇಳಿ ಸ್ಟಾರ್ಟ್ ಮಾಡ್ತಾರೆ. ಕ್ರಿಯಾಸರಣಿ ಎಂಬುದು ಎಷ್ಟು ಬಗೆ? ಸಂಖಾರ ಅಂತಂದ್ರೆ ಏನು? ಸಂಖಾರಕ್ಕೆ ಬಾಳಿನಲ್ಲಿ ಬೇರೆ ಬೇರೆ ಮೀನಿಂಗ್ಸ್ ಬರ್ತದೆ. ಇಲ್ಲಿ ಸಂಖಾರ ಅಂದ್ರೆ ಕಮ್ಮ ಅಂತ ಅಂದ್ಬಿಟ್ಟು ತೆಗೆದುಕೊಂಡಿದ್ವಿ. ಓಕೆ, ಅದೇ ರೀತಿ ನಮ್ಮ RS-ಗಳಲ್ಲಿ ಓದ್ಬೇಕಾದ್ರೆ ನಾವು ಯಾವುದು ಮನಸ್ಸಿನ ಸಂಖಾರಗಳು ಬರ್ತಾವಲ್ಲ, ಅವು ಮೆಂಟಲ್ ಫ್ಯಾಕ್ಟರ್ಸ್. ಓಕೆ, ಚಿತ್ತ ಚೇತಸಿಕಗಳು. ಇಲ್ಲಿ ಕಮ್ಮ, ಸಂಖಾರ ಅಂತಂದ್ರೆ ಕಮ್ಮ. ಓಕೆ, ಈ ಕಮ್ಮಗಳು ಅಂದ್ರೆ ಸಂಖಾರಗಳು ಎಷ್ಟು ಟೈಪ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಅವು 3 ಟೈಪ್ ಇದ್ದಾವೆ ಅಂತ ಅಂದ್ಬಿಟ್ಟು ಧಮ್ಮದಿನ ಅವ್ರು ಹೇಳ್ತಾರೆ. ಯಾವುದು 3 ಟೈಪು ಸಂಖಾರಗಳು? ಕಾಯ, ವಾಚ, ಮನಸ್ಸು. ಓಕೆ, ನಮ್ಮ ಶರೀರದಿಂದ ಮಾಡ್ತಕ್ಕಂತಹ ಕ್ರಿಯೆಗಳು, ಮಾತಿನಿಂದ ಮಾಡ್ತಕ್ಕಂತಹ ಕ್ರಿಯೆಗಳು, ಮತ್ತೆ ಮನಸ್ಸಿನಿಂದ ಮಾಡ್ತಕ್ಕಂತಹ ಕ್ರಿಯೆಗಳು. ಹಾಗಾದ್ರೆ ಕಾಯ ಸಂಕಾರ ಅಂದ್ರೇನು, ಮಾತಿನ ಸಂಕಾರ ಅಂದ್ರೇನು, ಮನಸ್ಸಿನ ಸಂಕಾರ ಅಂದ್ರೇನು? ಡೌಟ್ ಬರುತ್ತಲ್ವಾ? ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾ ಇದೀವಿ ನಾವು ನೆಕ್ಸ್ಟ್ ಲೆವೆಲ್ ಹೋಗಿ ಕೇಳಲ್ಲ ಯಾವಾಗಲೂ ಕೂಡ. ಕಾಯ ವಾಚ ಮನಸ್ಸ, ಕಾಯ ವಾಚ ಮನಸ್ಸ. ಕಾಯ ಸಂಕಾರ ಅಂದ್ರೇನು, ಮಾತಿನ ಸಂಕಾರ ಅಂದ್ರೇನು, ಮನಸ್ಸಿನ ಸಂಕಾರ ಅಂದ್ರೇನು? ಕಾಯ ಸಂಕಾರ ಅಂತಂದ್ರೆ ಮೊದಲು ಇದನ್ನ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾರೆ. ನಾವು ಇವಾಗ ಮೆಡಿಟೇಷನ್ ಮಾಡೋದಲ್ಲ, ಉಸಿರಾಟದ ಮೇಲೆ ಉಸಿರನ್ನ ಒಳ ಉಸಿರನ್ನ ನೋಡ್ತೀರಾ, ಹೊರ ಉಸಿರನ್ನ ನೋಡ್ತೀರಾ. ಓಕೆ, ಅದ್ಯಾವುದದು? ಅದು ಕಾಯ. ಉಸಿರು ಇದೆ ಅಲ್ವಾ, ಈ ಕ್ಷಣದಲ್ಲಿ ಇರ್ತಕ್ಕಂಥದ್ದು. ಉಸಿರಾಟವನ್ನ ಒಳಗೆ ತಗೊಳ್ತಕ್ಕಂಥದ್ದು ಮತ್ತೆ ಹೊರಗೆ ಬಿಡ್ತಕ್ಕಂಥದ್ದು, ಇದು ಕಾಯ ಸಂಕಾರ. ಅದೇ ತರ ಮಾತಿನ ಸಂಕಾರ ಅಂದ್ರೆ ವಿತರ್ಕ ಮತ್ತು ವಿಚಾರ. ವಿತರ್ಕ ಮತ್ತು ವಿಚಾರ ಅಂದ್ರೆ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತೆ ವಿಚಾರಗಳನ್ನ ಆಳವಾಗಿ ತಿಳ್ಕೊಳ್ತಕ್ಕಂಥದ್ದು. ಅದು ಎರಡನ್ನೂ ಒಟ್ಟಿಗೆ ಆಗಿ ಅದು ನಮ್ಮ ಮಾತಿನ ಮೂಲಕ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಕೆಲಸಗಳಾದ್ಮೇಲೆ ಎಕ್ಸ್ಪ್ರೆಸ್ ಆಗ್ತಕ್ಕಂಥದ್ದು ಮಾತಿನ ಮೂಲಕ. ಅದು ಮಾತಿನ ಸಂಕಾರ. ಮತ್ತೆ ಮನಸ್ಸಿನ ಸಂಕಾರ ವೇದನ ಮತ್ತು ಸಂಜ್ಞಾ. ಓಕೆ, ಒಂದು ಫೀಲಿಂಗ್ ಬರುತ್ತೆ, ಆ ಫೀಲಿಂಗ್ನ ಮನಸ್ಸು ಐಡೆಂಟಿಫೈ ಮಾಡ್ತದೆ. ಅದೇ ತರ ಐಡೆಂಟಿಫೈ ಮಾಡಿ ಪರ್ಸೀವ್ ಮಾಡುತ್ತೆ. ಅದಾದ್ಮೇಲೆ ಅದು ಕೆಲಸ ಮಾಡುತ್ತೆ. ಅದು ಮನಸ್ಸಿನ ಸಂಕಾರ. ಗೊತ್ತಾಯ್ತಾ? ಕಾಯ ಸಂಕಾರ, ವಚಿ ಸಂಕಾರ ಮತ್ತು ಮನೋಸಂಕಾರ. ಓಕೆ, ಮತ್ತೆ ಕೇಳ್ತಾರೆ, ಹಾಗಾದ್ರೆ ಉಸಿರು ತೆಗೆದುಕೊಳ್ತಕ್ಕಂಥದ್ದು, ಉಸಿರು ಬಿಡುವುದು ಏಕೆ ಕಾಯ ಸಂಕಾರ? ಅದು ಹೆಂಗೆ ಕಾಯ ಸಂಕಾರ ಆಗ್ತದೆ? ವಿತರ್ಕ ವಿಚಾರ ಯಾಕೆ ಮಾತಿನ ಸಂಕಾರ ಆಗುತ್ತೆ? ಸಂಜ್ಞಾ ಮತ್ತು ವೇದನೆ ಯಾಕೆ ಮನಸ್ಸಿನ ಸಂಕಾರ ಆಗ್ತದೆ ಅಂತ ಮತ್ತೆ ಕೇಳ್ತಾರೆ. ಉಸಿರನ್ನ ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಉಸಿರನ್ನ ಬಿಡ್ತಕ್ಕಂಥದ್ದು ಇದೆಯಲ್ಲ, ಇವು ಸ್ತಬ್ಧವಾದ ಸ್ಥಿತಿಗಳು. ಓಕೆ, ದೇಹ ಇದೆ ಅಲ್ವಾ, ಒಂದು ಸಲ ಉಸಿರನ್ನ ತೆಗೆದುಕೊಳ್ಳಿ, ನೀವು ಅಬ್ಸರ್ವ್ ಮಾಡಿ. ಒಂದು ಧ್ಯಾನದಲ್ಲಿ ಒಂದು ಲೆವೆಲ್ ಹೋದಾಗ ಒಂದು ಉಸಿರು ಇಡೀ ದೇಹವನ್ನ ಕಂಪಿಸುತ್ತೆ. ದೇಹದಲ್ಲಿರ್ತಕ್ಕಂತಹ ಎಲ್ಲ ಸೆಲ್ಸ್ಗಳು ಕೂಡ ಕಂಪಿಸುತ್ತೆ, ಕಂಪನ ಮಾಡುತ್ತೆ. ಓಕೆ, ಅಬ್ಸರ್ವ್ ಮಾಡ್ತಾ ಬಂದ ಎಷ್ಟೊಂದು ಸಲ ನಮಗೆ ನಿಮ್ಮ ಅನುಭವಕ್ಕೂ ಬಂದಿರುತ್ತೆ, ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಲ್ವಾ, ಬಂದಿರುತ್ತೆ. ಅದು ಕಾಯ ಸಂಕಾರ. ಓಕೆ, ಪ್ರತಿಯೊಂದು ಸೆಲ್ನ ಆಕ್ಟಿವೇಟ್ ಮಾಡ್ತಕ್ಕಂಥದ್ದು. ಓಕೆ, ಮತ್ತೆ ಅದೇ ತರ ಈ ವಿತರ್ಕ ಮತ್ತು ವಿಚಾರ ಮಾಡಿಕೊಂಡ ನಂತರವೇ ನಮ್ಮ ಮಾತುಗಳು ಮೂಡಿ ಬರ್ತವೆ. ಓಕೆ, ನಮ್ಮ ಮಾತಾಡ್ಬೇಕು ಅಂತಂದ್ರೆ ಅದಕ್ಕೆ ಫಸ್ಟ್ ಪ್ರಿಪ್ರೇಷನ್ ಆಗುತ್ತೆ. ಫಸ್ಟ್ ಒಂದು ಆಬ್ಜೆಕ್ಟ್ ನಾವೇನಾದ್ರು ನೋಡ್ತು ಅಂತಂದ್ರೆ ನಮ್ಮ ಮಾತು ಹೊರಗೆ ಬರಬೇಕು ಅಂದ್ರೆ ಫಸ್ಟ್ ಅದೇನು, ಅದನ್ನೇನು ಮಾತಾಡ್ಬೇಕು ಅಂತಕ್ಕಂಥದ್ದು ಇಮಿಡಿಯೇಟ್ ಆಗಿ ನಮ್ಮ ಪ್ರೋಸೆಸ್ ಆಗಿ ಅದಾದ್ಮೇಲೆ ಮಾತು ಹೊರಗೆ ಬರ್ತಕ್ಕಂಥದ್ದು. ಇಲ್ಲಾಂದ್ರೆ ಏನೇನೋ ಮಾತಾಡೋದಿಲ್ಲ ಅಲ್ವಾ ನಾವು. ಯಾರೋ ಒಂದು ಕ್ವಶನ್ ಕೇಳ್ತಾ ಇದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ನಾವು ಕೊಡ್ತೀವಿ ಅಂದ್ರೆ ಅದನ್ನ ಯೋಚನೆ ಮಾಡಿ ಅದಾದ್ಮೇಲೆ ಅಲ್ವಾ. ಅದೇ ತರ ಮನಸ್ಸಿನ ಸಂಘರಗಳು, ಸಂಜ್ಞೆ ಮತ್ತು ಸಂವೇದನೆ, ಇವು ಮನಸ್ಸಿನ ಸ್ಥಿತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ಈ ಪರ್ಸೀವ್ ಮಾಡ್ತಕ್ಕಂಥದ್ದು ಸುಮ್ಮನೆ ಪರ್ಸೀವ್ ಆಗಲ್ಲ ಅಲ್ವಾ. ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ನ ಹಂಗೆ ಬಿಟ್ಬಿಟ್ರೆ ಅದು ಗ್ರಹಿಕೆ ಆಗಲ್ಲ. ಗ್ರಹಿಸ್ಬೇಕು ಅಂದ್ರೆ ಮನಸ್ಸಿನಲ್ಲಿ ಕೆಲಸ ಮಾಡಬೇಕು. ಇದು ಈ ತರದ ಆಕಾರ ಅಂತ ಅಂದ್ಬಿಟ್ಟು ಮನಸ್ಸು ಗ್ರಹಿಸುತ್ತೆ. ಅದಾದ್ಮೇಲೆ ಏನ್ ಮಾಡುತ್ತೆ, ಅದನ್ನು ಮುಟ್ಟಿದಾಗ ಒಂದು ಫೀಲಿಂಗ್ ಬಂದೇ ಬರುತ್ತೆ. ಅದನ್ನು ಪ್ರೋಸೆಸ್ ಮಾಡಿ ಗ್ರಹಿಸ್ತಕ್ಕಂಥದ್ದು ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು. ಹಾಗಾಗಿ ಇದು ಮನಸ್ಸಿನ ಸಂಕಾರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಈ ವೇದನೆಗಳ ಬಗ್ಗೆ ಮತ್ತೆ ಪರ್ಸೆಪ್ಷನ್ ಬಗ್ಗೆ ಮತ್ತೆ ಕ್ವಶನ್ಸ್ ಕೇಳ್ತಾರೆ ಅವರು. ಹಾಗಾದ್ರೆ ಈ ವೇದನೆಗಳು ಮತ್ತೆ ಸಂಜ್ಞಾ ಇವುಗಳನ್ನ ನಿರೋಧ ಮಾಡ್ತಕ್ಕಂಥದ್ದು ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದನ್ನ ನಿರೋಧ ಮಾಡ್ಬೋದಾ? ಪರ್ಸೆಪ್ಷನ್ ಮತ್ತೆ ವೇದನೆಗಳನ್ನ ನಾವು ನಿರೋಧ ಮಾಡ್ಬೋದಾ?
ಪರ್ಸೆಪ್ಷನ್ ಅಂದ್ರೆ ಗ್ರಹಿಕೆ. ವೇದನೆಗಳು ಮತ್ತೆ ಇದನ್ನ ನಿರೋಧ ಮಾಡ್ಬೋದಾ? ಮಾಡ್ಬೋದಾ? ಇಲ್ಲ, ಆಕ್ಚುಲಿ ಆಗೋದಿಲ್ಲ. ಬಟ್ ನಾವು ನಿಬ್ಬಾಣದಲ್ಲಿ ಯಥಾಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದನ್ನು ಮಾತ್ರ ಇದು ಮಾಡ್ಬೋದು. ವೇದನೆಗಳು ಪ್ರತಿ ಹಂತದಲ್ಲೂ ಕೂಡ ನೀವು ಕೂತಿದ್ದೀರಾ, ಈಗ ಒಂದಲ್ಲ ಒಂದು ರೀತಿಯ ವೇದನೆಗಳು ಆಗ್ತಾನೆ ಇರ್ತದೆ. ಅದನ್ನ ಗ್ರಹಿಸ್ತಾ ಇರ್ತೀರ ನೀವು ಪ್ರತಿ ಹಂತದಲ್ಲೂ ಕೂಡ. ಆದ್ರೆ ಸತ್ಯಕ್ಕನುಸಾರವಾಗಿ ಗ್ರಹಿಸ್ತಾ ಇರೋದಿಲ್ಲ, ಅದು ಬದಲಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರೋದಿಲ್ಲ. ಅದನ್ನ ನಾವು ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂಥದ್ದನ್ನ ನಾವು ಅಭ್ಯಾಸ ಮಾಡಬೇಕು. ಇಲ್ಲಿ ಒಬ್ಬ ಭಿಕ್ಷು ಧ್ಯಾನ ಕೂತ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳಿ. ಆಗ ಅವರು ಈ ವೇದನೆಗಳು ಮತ್ತೆ ಸಂಜ್ಞೆಗಳನ್ನ ಅವುಗಳ ನಿರೋಧ ಸಿದ್ಧಿಯನ್ನು ನಾನು ಸಾಧಿಸುವೆನು ಅಂತ ಅಂದ್ಬಿಟ್ಟು ಫಸ್ಟ್ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಅದಾದ್ಮೇಲೆ ನಾನು ಅದರ ಸಾಧನೆ ಮಾಡ್ತಾ ಇದ್ದೇನೆ ಕಂಪ್ಲೀಟ್ ಆದ್ಮೇಲೆ ನಾನು ಸಾಧನೆ ಮಾಡಿದ್ದಾಯಿತು ಅಂತಕ್ಕಂಥದ್ದು 3 ಹಂತಗಳಲ್ಲಿ. ಫಸ್ಟ್ ಮಾಡೋದಕ್ಕೆ ಮುಂಚೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಅದನ್ನ ಯಥಾರ್ಥವಾಗಿ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂತಹ ಸತ್ಯವನ್ನ ಅರಿವು ಮಾಡಿ ಮುಗಿದ ನಂತರ ಅದನ್ನ ಕಂಪ್ಲೀಟ್ ಆಗಿ ಸಾಧಿಸಿದ್ದೇನೆ ಅಂತಕ್ಕಂತಹ ಅರಿವನ್ನ ನಾವು ಪಡೆದುಕೊಂಡಾಗ ಮಾತ್ರ ಅದು ನಿರೋಧ ಆಗುತ್ತೆ. ನಿರೋಧ ಆಗುತ್ತೆ ಅಂದ್ರೆ ಅದು ಸತ್ಯಕ್ಕನುಸಾರವಾಗಿ ನೋಡ್ತಾ ಇರ್ತೀವಿ, ಅದು ನಮ್ಮ ಕಂಟ್ರೋಲ್ ಇರ್ತದೆ. ಓಕೆ, ಹಾಗಾದ್ರೆ ಈ ಗ್ರಹಿಸುವಿಕೆ ಮತ್ತೆ ಅನುಭವಿಸುವಿಕೆಯ ನಿರೋಧ ಸಿದ್ಧಿಯನ್ನು ಸಾಧಿಸುತ್ತಿರುವ ಭಿಕ್ಷುಗಳಲ್ಲಿ ಮೊದಲಿಗೆ ಯಾವ ಸ್ಥಿತಿಗಳು ಕೊನೆಗೊಳ್ಳುತ್ತವೆ? ಅದು ನಿರೋಧ ಆಗಬೇಕು ಅಂತಂದ್ರೆ ಯಾವ್ಯಾವ ಸ್ಟೇಜಲ್ಲಿ ಅದು ನಿರೋಧ ಆಗುತ್ತೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲೂ ಕೂಡ ಸಬ್ ಡಿವೈಡ್ ಮಾಡಿ ಕೇಳ್ತಾರೆ. ಮೊದಲು ಕಾಯ ಸಂಕಾರಗಳು ಕೊನೆಗೊಳ್ತಾವೋ ಅಥವಾ ಮಾತಿನ ಸಂಕಾರಗಳು ಕೊನೆಗೊಳ್ತಾವೋ? ಮೊದಲು ಯಾವ್ದು ಕೊನೆಗೊಳ್ಳುತ್ತೆ? ಈಗ ನಾವು ಅದನ್ನ ಪರ್ಸೆಪ್ಷನ್ ಮತ್ತೆ ವೇದನೆ ಮತ್ತೆ ಗ್ರಹಿಕೆಯನ್ನ ನಾವು ಕೊನೆಗೊಳಿಸ್ತಾ ಇದ್ದೀವಿ ಧ್ಯಾನದಲ್ಲಿ ಅಂತ ಅಂದ್ಬಿಟ್ಟಂದ್ರೆ ಮೊದಲು ಯಾವುದನ್ನ ನಾವು ಕೊನೆಗೊಳಿಸ್ತೇವೆ? ಕಾಯ ಸಂಕಾರನೋ ಮಾತಿನ ಸಂಕಾರ? ಫಸ್ಟ್ ಸೈಲೆಂಟ್ ಆಗೋದು ನಾವು. ಫಸ್ಟ್ ಸೈಲೆಂಟ್ ಆದ್ರೆ ಮಾತ್ರ ನೆಕ್ಸ್ಟ್ ಕಾಯ ಸಂಕಾರವನ್ನ ನಾವು ಸೈಲೆಂಟ್ ಮಾಡಕ್ಕಾಗೋದು. ಓಕೆ, ನಾವು ಫಸ್ಟ್ ಸೈಲೆಂಟ್ ಆಗಬೇಕು. ಸೊ ಮೊದಲು ಸೈಲೆಂಟ್ ಮಾಡ್ಬೇಕು. ನಾವು ಸಾಧಿಸಬೇಕಾಗಿರ್ತಕ್ಕಂಥದ್ದೇನು? ಮೊದಲಿಗೆ ಮಾತಿನ ಸಂಕಾರವನ್ನ ನಾವು ಕೊನೆಗೊಳಿಸ್ತೇವೆ, ಆ ನಂತರ ಕಾಯದ ಸಂಕಾರವನ್ನ ಮತ್ತೆ ಮನಸ್ಸಿನ ಸಂಕಾರವನ್ನ ನಾವು ಕೊನೆಗೊಳಿಸ್ತೇವೆ. ಓಕೆ, ಹಾಗಾದ್ರೆ ಹೇಗೆ ಈ ಸಂಕಾರ ಮತ್ತು ಸಂವೇದನೆಯ ನಿರೋಧ ಸಿದ್ಧಿಯ ಉಗಮ ಆಗುತ್ತೆ? ಅದು ಹೆಂಗ್ ಬರ್ತದೆ? ಹಾಗಾದ್ರೆ ಈ ಸಂಕಾರಗಳು ಮತ್ತೆ ಈ ವೇದನೆಗಳು ಯಾವ ತರ ಬರ್ತವೆ? ಅದರ ಆರಿಜಿನ್ ಏನು ಅಂತ ಕೇಳ್ತಾರೆ. ಆಗ ಮತ್ತೆ ವಿಶಾಖ ದಮ್ಮದಿನ ಅವರು ಹೇಳ್ತಾರೆ, ಬಿಕ್ಕುಣಿ ಭಿಕ್ಷುಗಳಲ್ಲಿ ಒಂದು ಪರ್ಸೆಪ್ಷನ್, ಗ್ರಹಿಕೆ ಮತ್ತು ವೇದನೆ ನಿರೋಧವಾದಂತಹ ಸಿದ್ಧಿ ಉಗಮ ಆಗ್ಬೇಕಾದ್ರೆ ಅವನು ಮತ್ತೆ 3 ಸ್ಟೆಪ್ ಅಲ್ಲಿ ನೋಡ್ತಾರೆ. ನಾನು ಅದರ ಉಗಮವನ್ನ ಮತ್ತೆ ಅಂತ್ಯವನ್ನ ಮಾಡುವೆನು ಅಂತ ಫಸ್ಟ್ ಸಂಕಲ್ಪ ಮಾಡ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಆ ಸಂಕಲ್ಪವನ್ನ ನಾನು ಮಾಡ್ತಾ ಇದ್ದೇನೆ ಅದು ಆದ್ಮೇಲೆ ಅಚೀವ್ ಮಾಡಾದ್ಮೇಲೆ ನಾನು ಅದನ್ನ ಅಚೀವ್ ಮಾಡಿದ್ದೇನೆ ಅಂತಕ್ಕಂತಹ 3 ಸ್ಟೆಪ್ ನಲ್ಲಿ ಅವನು ಯಥಾರ್ಥವಾಗಿ ನೋಡ್ತಾರೆ, ಅಭ್ಯಾಸ ಮಾಡ್ತಾರೆ. ಹಾಗೆ ಮಾಡಿದಾಗ ಮಾತ್ರ ಈ ಮಾತಿನ ಸಂಕಾರ, ಕಾಯ ಸಂಕಾರ ಮತ್ತೆ ಮನಸ್ಸಿನ ಸಂಕಾರಗಳನ್ನ ನಾನು ಕೊನೆಗೊಳಿಸ್ತೇನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಮತ್ತೆ ಕೇಳ್ತಾರೆ, ಸಂಜ್ಞೆ ಮತ್ತು ಸಂವೇದನೆಯ ನಿರೋಧ ಸಿದ್ಧಿ ಕೊನೆಗೊಳ್ಳಲು ಆರಂಭವಾದ ಭಿಕ್ಷುವಿನಲ್ಲಿ ಮೊದಲಿಗೆ ಯಾವ ಸ್ಥಿತಿ ಹುಟ್ಟುತ್ತದೆ? ಅವರಲ್ಲಿ ಫಸ್ಟ್ ಹುಟ್ಟತಕ್ಕಂತಹ ಸ್ಥಿತಿ ಯಾವುದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದರಲ್ಲಿ ಶರೀರ ಸಂಕಾರ ಸ್ಥಿತಿ ಹುಟ್ಟುತ್ತೋ, ಮಾತಿನ ಸಂಕಾರದ ಸ್ಥಿತಿ ಹುಟ್ಟುತ್ತೋ, ಮನಸ್ಸಿನ ಸಂಕಾರದ ಸ್ಥಿತಿ ಹುಟ್ಟುತ್ತೋ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಮತ್ತೆ ಅದಕ್ಕೆ ಉತ್ತರ ಹೇಳ್ತಾರೆ, ಸಂಜ್ಞಾ ಮತ್ತು ಸಂವೇದನೆಯನ್ನ ನಿರೋಧಿ ಸಿದ್ಧಿಗೊಳಿಸ್ತಕ್ಕಂಥದ್ದು ಪ್ರಾರಂಭವಾದಾಗ ಮೊದಲು ಸಿದ್ಧಿಸ್ಕೊಳ್ತಕ್ಕಂಥದ್ದು ನಾವು ಮನಸ್ಸಿನ ಸಂಕಾರಗಳು ಫಸ್ಟ್ ಹುಟ್ಟುತ್ತೆ. ಅದನ್ನ ಮನಸ್ಸಿನ ಸಂಕಾರಗಳು ಹೆಂಗ್ ಹುಟ್ಟುತ್ತೆ? ಆಗ್ಲೇ ಹೇಳಿದ್ನಲ್ಲ, ಅವ್ನು ಫಸ್ಟ್ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡ್ತಕ್ಕಂಥದ್ದು ಎಲ್ಲಿ? ಇದನ್ನ ನಾನು ಸಾಧಿಸ್ತೀನಿ ಅಂತಕ್ಕಂಥದ್ದನ್ನ ಸಂಕಲ್ಪ ಮಾಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಒಂದು ಸಲ ಸಂಕಲ್ಪ ಮಾಡಾದ್ಮೇಲೆ ಏನ್ ಮಾಡ್ತಾನೆ? ಅವನು ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಯಾವುದರಿಂದ ಮಾಡ್ತಾನೆ? ಕಾಯದಿಂದ. ಪ್ರಯತ್ನ ಮಾಡಬೇಕು ಅಂತ ನಾವು ಕಾಯದಿಂದ, ಶರೀರದಿಂದ ಪ್ರಯತ್ನ ಮಾಡ್ತಾನೆ. ಅದಾದ್ಮೇಲೆ ಮಾತಿನ ಸಂಕಾರಗಳಿಂದ ಅವನು ಕೊನೆಗೊಳಿಸ್ತಾನೆ. ಓಕೆ, ಹಾಗಾದ್ರೆ ಈ ಗ್ರಹಿಕೆ ಮತ್ತು ವೇದನೆ ನಿರೋಧಿ ಸಿದ್ಧಿ ಕೊನೆಗೊಳ್ಳಲು ಆರಂಭವಾದ ಮೇಲೆ ಭಿಕ್ಷುವಿನಲ್ಲಿ ಎಷ್ಟು ಬಗೆಯ ಸ್ಪರ್ಶಗಳು ಉತ್ಪತ್ತಿ ಆಗ್ತವೆ ಅಂತ ಕೇಳ್ತಾರೆ. ಇದು ನಿರೋಧ ಆದ್ಮೇಲೆ ಅವರಲ್ಲಿ ಯಾವ ಸಂಬಂಧದ ಅಂದ್ರೆ ಕಾಯ ಸಂಕಾರ, ವಚಿ ಸಂಕಾರ, ಮನೋಸಂಕಾರಗಳು ನಿರೋಧಿಗೊಂಡಾಗ
ಅವರ ಸ್ಪರ್ಶ ಆಗ್ತಾ ಇರ್ತದೆ ಅಲ್ವಾ, ಅದಾದ್ಮೇಲೆ ಅವೆಲ್ಲವನ್ನು ನಿರೋಧ ಮಾಡೋದ್ಮೇಲೂ ಕೂಡ ನಮ್ಮಲ್ಲಿ ಸ್ಪರ್ಶಗಳಾಗ್ತಾ ಇರ್ತವೆ. ಯಾವ ತರದ ಬಗೆಯ ಸ್ಪರ್ಶಗಳು ಉತ್ಪತ್ತಿ ಆಗ್ತವೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. 3 ಸಂಬಂಧದ ಸ್ಪರ್ಶಗಳು ಉತ್ಪತ್ತಿ ಆಗ್ತವೆ ಎಲ್ಲವನ್ನು ನಿರೋಧ ಮಾಡಿದ್ಮೇಲೆ. ಯಾವುದು? ಶೂನ್ಯ ಸ್ಪರ್ಶ, ಗುರುತಿಲ್ಲದ ಸ್ಪರ್ಶ, ಮತ್ತೆ ಕಾಮನೆ ಇಲ್ಲದ ಸ್ಪರ್ಶ. ಶೂನ್ಯ ಸ್ಪರ್ಶ ಅಂತಂದ್ರೆ ಎಂಟಿನೆಸ್, ನಾನು ನಂದು ಅಂತಕ್ಕಂಥದ್ದು ಏನು ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಅರಿವು ಬಂದ್ಬಿಟ್ಟಿರ್ತದೆ ಆಗಲೇ. ಅದನ್ನ ಯಥಾರ್ಥವಾಗಿ ಈ ಸ್ಪರ್ಶ ಆಗ್ತಾ ಇದೆ ಅಷ್ಟೇ, ಅದರಲ್ಲಿ ನನ್ನದು ಅಂತ ಅಂದ್ಬಿಟ್ಟಿಲ್ಲ. ಇದು ನನ್ನ ಸ್ಪರ್ಶ ಅಲ್ಲ. ನೋಡ್ತಾ ಇದೀವಿ, ನಾನು ಕೂತ್ಕೊಂಡಿದ್ದೀರಾ, ಕಾಲು ನೋಡ್ತಾ ಇದೆ ಅಲ್ವಾ, ಅದನ್ನ ಅಬ್ಸರ್ವ್ ಮಾಡಿ. ಅದು ನಂದು ಅಂತ ಅಂದ್ಬಿಟ್ಟು ಹಿಡಿದಿಟ್ಕೊಳ್ಳಿ, ನೋಡವ ಆಗತ್ತಾ? ಚೇಂಜ್ ಆಗುತ್ತಲ್ವಾ? ಆ ಶೂನ್ಯ ಸ್ಪರ್ಶ ಜ್ಞಾನ ಬರುತ್ತೆ. ಅದಾದ್ಮೇಲೆ ಗುರುತಿಲ್ಲದ ಸ್ಪರ್ಶ, ಅದು ನಾನು ನಂದು ಅಂತ ಅಂತಕ್ಕಂಥದ್ದನ್ನ ಬಿಟ್ಟ ನಂತರ ಅದು ಅದನ್ನ ರೆಕಗ್ನೈಸ್ ಮಾಡೋದನ್ನ ಬಿಡ್ತೀವಿ. ಮತ್ತೆ ಅದ್ರ ಮೇಲೆ ಅಂಟ್ಕೊಳ್ಳೋದಿಲ್ಲ, ಅದು ಕಾಮನೆ ಇಲ್ಲದ ಸ್ಪರ್ಶ. ಅದ್ರ ಮೇಲೆ ಅಂಟ್ಕೊಳ್ಳೋದಿಲ್ಲ. ನಾವು ನೋವಾಗ್ತಾ ಇದ್ದಾಗ ದ್ವೇಷ ಮಾಡಿದ್ರು ಅಂಟುವಿಕೆನೆ ಅದು. ಅಥವಾ ಸುಖದಲ್ಲಿ ಅಂದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡ್ರು ಕೂಡ ಅದು ಅಂಟುವಿಕೆ. ಅದು ಕಾಮನೆ ಇಲ್ಲದ ಸ್ಪರ್ಶ. ಓಕೆ, ಶೂನ್ಯ ಸ್ಪರ್ಶ, ಗುರುತಿಲ್ಲದ ಸ್ಪರ್ಶ, ಮತ್ತೆ ಕಾಮನೆ ಇಲ್ಲದ ಸ್ಪರ್ಶ. ಮತ್ತೆ ಕೇಳ್ತಾರೆ, ಈ ಗ್ರಹಿಕೆ ಮತ್ತು ವೇದನೆ ನಿರೋಧಿ ಸಿದ್ಧಿ ಕೊನೆಗೊಳ್ಳಲು ಆರಂಭವಾದ ಭಿಕ್ಷುಗಳಲ್ಲಿ ಮನಸ್ಸು ಯಾವ್ದ ಕಡೆ ವಾಲುತ್ತೆ? ಇದೆಲ್ಲವನ್ನು ನಿರೋಧ ಮಾಡ್ಬೇಕಾದ್ರೆ ಮನಸ್ಸು ಎಲ್ಲವನ್ನು ನಿರೋಧ ಮಾಡಾದ್ಮೇಲೆ ಭಿಕ್ಷುವಿನ ಮನಸ್ಸು ಯಾವ್ದ್ರ ಕಡೆ ವಾಲುತ್ತೆ? ಇವೆಲ್ಲವನ್ನು ನಿರೋಧ ಮಾಡಿದ್ಮೇಲೆ ಏನಾಗುತ್ತೆ? ಮನಸ್ಸು ಏಕಾಗ್ರತೆ ಕಡೆಗೆ ವಾಲುತ್ತೆ. ಫುಲ್ ಕಾನ್ಸಂಟ್ರೇಟ್ ಆಗಿರ್ತದೆ. ಎಲ್ಲವನ್ನು ಆಗ್ಲೇ ಹೇಳಿದ್ರಲ್ಲ, ಶೂನ್ಯ ಸ್ಪರ್ಶ, ಮತ್ತೆ ಅನಂತವಾದ ಮತ್ತೆ ಕಾಮನೆಗಳಿಂದ ವಿಮುಕ್ತಿಯಾದಂತಹ ಸ್ಪರ್ಶಗಳ ಬಗ್ಗೆ ಇರ್ತದಲ್ವಾ, ಆಗ ಮನಸ್ಸು ತುಂಬಾ ಏಕಾಗ್ರತೆ ಕಡೆಗೆ ಜಾರುತ್ತೆ. ಅಂದ್ರೆ ಎಲ್ಲವನ್ನ ಬಿಟ್ಟು ನಾನು ಏಕಾಂತಕ್ಕೆ ಹೋಗ್ತೀನಿ ಅನ್ನುವಂಥ ಕಡೆ. ಮತ್ತೆ ಕೇಳ್ತಾರೆ, ಈ ವೇದನೆಗಳಲ್ಲಿ ಎಷ್ಟು ಬಗೆಗಳಿದಾವೆ ಅಂತ. ವೇದನೆಗಳಲ್ಲಿ ಎಷ್ಟು ಟೈಪ್ಸ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತು ನಿಮ್ಗೆ. ಎಷ್ಟು ಟೈಪ್ಸ್? 3 ಟೈಪ್. ಯಾವ್ಯಾವುದು? ಸುಖ ವೇದನ, ದುಃಖ ವೇದನ, ಮತ್ತೆ ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನೆ. ಯಾವ್ದಾದ್ರು ಒಂದು ವೇದನೆ ಇದ್ದೇ ಇರುತ್ತಲ್ವಾ, ಯಾವ್ದಾದ್ರು ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಪ್ರತಿ ಕ್ಷಣ, ಅಲ್ವಾ? ಮತ್ತೆ ಕೇಳ್ತಾರೆ, ಈ ಸುಖ ವೇದನ ಅಂತ ಅಂದ್ರೆ ಏನು? ದುಃಖ ವೇದನೆ ಅಂದ್ರೆ ಏನು? ದುಃಖವೂ ಅಲ್ಲದ ಸುಖವೂ ಅಲ್ಲದ ವೇದನೆ ಅಂತಂದ್ರೆ ಏನು? ವೇದನೆ ವೇದನೆ ಅಂತ ಹೇಳ್ತಾ ಇದ್ದೀರಿ. ಸುಖ ವೇದನೆ ಅಂತಂದ್ರೆ ಏನು? ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಸುಖಕರವಾಗಿರ್ಬೇಕು ಮತ್ತೆ ಪ್ರಿಯಕರವಾಗಿರ್ಬೇಕು. ಅದು ಸುಖ ವೇದನೆ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಅದು ಇಷ್ಟ ಆದ್ರೆ ಅದು ಸುಖ ವೇದನ. ದುಃಖ ವೇದನ ಅಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಅದು ಇಷ್ಟ ಆಗದೆ ಇರ್ತಕ್ಕಂಥದ್ದು ದುಃಖ ವೇದನ. ಇವೆರಡು ಅಲ್ಲದೆ ಇರ್ತಕ್ಕಂಥದ್ದು. ಸುಖ ವೇದನೂ ಅಲ್ಲ, ಶಾರೀರಿಕವಾಗಿ ಮಾನಸಿಕವಾಗಿ ನನಗೆ ತಿಳಿದೇ ಇಲ್ಲ ಅಂತಂದ್ರೆ ಅದು ಅಂದ್ರೆ ಅದನ್ನ ಯಥಾರ್ಥವಾಗಿ ನೋಡ್ತಕ್ಕಂಥದ್ದು ಬರ್ತದೆ. ಅದು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತದೆ. ಅದು ನ್ಯೂಟ್ರಲ್, ತಟಸ್ಥ ಅಥವಾ ಅಭ್ಯಂಗತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ಹಾಗಾದ್ರೆ ಈ ಸುಖ ವೇದನೆಯಲ್ಲಿ ಸುಖ ಅಂತ ಅಂದ್ರೆ ಏನು, ದುಃಖ ಅಂದ್ರೆ ಏನು? ಸುಖ ವೇದನೆಯಲ್ಲಿ ಸುಖ ಮಾತ್ರ ಇರ್ತದ? ಸುಖ ವೇದನೆಯಲ್ಲಿ ದುಃಖನೂ ಇರ್ತದೆ. ನಾನು ಹೇಳ್ತೇನೆ ನೆಕ್ಸ್ಟ್. ಸುಖ ವೇದನೆಯಲ್ಲಿ ಸುಖ ವೇದನೆ ಅಂತಂದ್ರೇನು, ದುಃಖ ಅಂತಂದ್ರೇನು? ಅದೇ ರೀತಿ ದುಃಖ ವೇದನೆಯಲ್ಲಿ ಸುಖ ಅಂತಂದ್ರೇನು, ದುಃಖ ಅಂದ್ರೇನು? ಅದೇ ತರ ದುಃಖವೂ ಅಲ್ಲದ ಸುಖವೂ ಅಲ್ಲದ ವೇದನೆಗಳಲ್ಲಿ ದುಃಖ ಅಂದ್ರೇನು, ಸುಖ ಅಂದ್ರೇನು? ಎರಡಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಎರಡು ಇದು ಬರ್ತದೆ ಕ್ಲಾಸಿಫಿಕೇಶನ್. ಅದರಲ್ಲಿ ಸುಖ ಮತ್ತೆ ದುಃಖ ಎರಡೆರಡು ಬರ್ತದೆ. ಹೇಳಿ, ಸುಖದಲ್ಲಿ ಸುಖ ವೇದನೆ ಅಂತ ಅಂದ್ರೆ ಏನು? ಸುಖದಲ್ಲಿ ಬೇಕು ಅನ್ನೋದಲ್ಲ, ಬೇಕು ಅನ್ನೋದು ಅದು ಅಟ್ಯಾಚ್ಮೆಂಟ್. ಸುಖದಲ್ಲಿ ಹಿತಕರವಾಗಿರ್ತಕ್ಕಂತಹ ವೇದನೆ ಇದೆಯಲ್ಲ, ಅದು ಫಾರ್ ಕಾನ್ಸ್ಟೆಂಟ್ ಪೀರಿಯಡ್ ಅದು ಉಳ್ಕೊಂಡಿರ್ತದಲ್ಲ, ಅದು ಸುಖ ವೇದನೆಯಲ್ಲಿ. ಬಟ್ ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ, ಅದು ಉಳಿಯುತ್ತಾ? ಅದು ಉಳಿದಷ್ಟು ಕ್ಷಣ ಮಾತ್ರ ಸುಖ ವೇದನ. ಅದು ನೆಕ್ಸ್ಟ್ ಹೊರಟೋದ ತಕ್ಷಣ ಏನಾಗುತ್ತೆ? ಈಗ ನನಗೆ ಏನೋ ಒಂದು ಕಾರ್ ತಗೊಂಡೆ, ಕಾರ್ ನನಗೆ ತುಂಬಾ ಇರೋವಷ್ಟು ದಿನ ಖುಷಿ ಆಯ್ತು. ಒಂದಿನ ಹೋಗ್ತದೆ, ಹೋದಾಗ ಏನಾಗ್ತದೆ? ಅಷ್ಟು ದಿನ ಅಟ್ಯಾಚ್ ಮಾಡ್ಕೊಂಡಿದೆ, ಹೋದಾಗ ದುಃಖ ಆಗುತ್ತೆ. ಆ ಫೀಲಿಂಗ್ ಯಾವಾಗ ಹೋಗುತ್ತೆ, ಆ ಸುಖದ ಫೀಲಿಂಗ್ ಹೋದ ತಕ್ಷಣ ಅದು ದುಃಖಕ್ಕೆ ಕಾರಣ ಆಗುತ್ತೆ.
ಈ ಸುಖ ವೇದನ ದುಃಖಕ್ಕೆ ಒಂದು ಕಾರಣ ಆಯ್ತು ಅಲ್ವಾ? ಅದು ಸುಖದಲ್ಲಿರ್ತಕ್ಕಂತಹ ದುಃಖ. ಓಕೆ, ಅದೇ ತರ ದುಃಖಕ್ಕೂ ಕೂಡ ದುಃಖದ ವೇದನೆಯನ್ನ ನಾವು, ಅದು ಒಂದು ಕಾನ್ಸ್ಟೆಂಟ್ ಪೀರಿಯಡ್. ಇವಾಗ ಕಾಲು ನೋವ್ತಾ ಇದ್ರೆ ಅದನ್ನ ಸ್ವಲ್ಪ ಹೊತ್ತು ಇರ್ತದೆ ಕಾಲು ನೋವು, ಅದು ದುಃಖದ ಪೀರಿಯಡ್. ಓಕೆ, ಅದು ಪರ್ಮನೆಂಟ್ ಆಗಿರ್ತದೆ, ಅದು ಆ ನೋವು ಹೊರಟೋಗ್ತದೆ. ಸೊ ನಾವು ಪೊಸಿಷನ್ ಚೇಂಜ್ ಮಾಡ್ತೀವಿ, ಅಥವಾ ಆ ನೋವಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದ ತಕ್ಷಣ ಆ ನೋವು ಹೊರಟೋಗುತ್ತೆ ಅನ್ಕೊಳ್ಳಿ. ಆಗ ಏನಾಗುತ್ತೆ, ಸುಖದ ಫೀಲಿಂಗ್ ಬರುತ್ತಲ್ವಾ, ಅದು ದುಃಖದಿಂದ ಸುಖವನ್ನು ನೋಡ್ತಕ್ಕಂಥದ್ದು. ಅದೇ ತರ ಈ ಅಭ್ಯಗತ ನ್ಯೂಟ್ರಲ್, ಸುಖವೂ ಅಲ್ಲದ ದುಃಖವೂ ಅಲ್ಲದ ಇದರಲ್ಲಿ ಸುಖ ಅಂದ್ರೆ ಏನು, ದುಃಖ ಅಂದ್ರೆ ಏನು? ನ್ಯೂಟ್ರಲ್ ಫೀಲಿಂಗ್ ನ ಯಥಾರ್ಥವಾಗಿ ನಮ್ಗೆ ನೋಡೋದಕ್ಕೆ ಅಬ್ಸರ್ವ್ ಮಾಡ್ತೀವಲ್ಲ, ಅದು ಅವಾಗ ನಮ್ಗೆ ಪ್ರಜ್ಞೆ ಇದೆ, ಓ ಇದು ನ್ಯೂಟ್ರಲ್ ಫೀಲಿಂಗ್ ನಾನು ನೋಡ್ತಾ ಇದ್ದೀನಿ ಅಂತಕ್ಕಂತಹ ಪ್ರಜ್ಞೆನ ನಾನು ಬೆಳೆಸ್ಕೊಂಡು ಅದನ್ನ ಯಥಾರ್ಥವಾಗಿ ನೋಡಿದ್ರೆ ಅದು ಸುಖ. ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತಂದ್ರೆ ಅದು ದುಃಖ. ಮೋಸ್ಟ್ ಆಫ್ ದ ಟೈಮ್ ನಮಗೆ ಗೊತ್ತಾಗಲ್ಲ, ಹೌದಲ್ವಾ? ನ್ಯೂಟ್ರಲ್ ಫೀಲಿಂಗ್ ಯಾರು ಅಬ್ಸರ್ವ್ ಮಾಡಿದೀರಾ? ಆಗುತ್ತಾ? ನಾವು ವಿಪಸ್ಸನ್ನ ಧ್ಯಾನವನ್ನು ಮಾಡಿದ್ವಿ ಲಾಸ್ಟ್ ವೀಕ್ ಅಲ್ವಾ? ಮೇಲಿಂದ ಕೆಳಗಡೆವರೆಗೆ ನೋಡ್ಕೊ ಬಂದ್ವಲ್ಲ. ಮೇಲಿಂದ ಕೆಳಗಡೆ ನೋಡ್ಕೊ ಬರ್ಬೇಕಾದ್ರೆ ಯಾವ್ದಾರ ಒಂದು ಫೀಲಿಂಗ್ ಇರ್ತಾ ಇರ್ತದೆ. ತಲೆ ಮೇಲೆ ನೋಡಿ, ಈಗ ಅಬ್ಸರ್ವ್ ಮಾಡಿ, ನಿಮ್ಮ ನೆತ್ತಿ ಮೇಲೆ ನೋಡಿ, ಏನಾದ್ರು ಫೀಲಿಂಗ್ ಇದೆಯಾ? ಸುಖ ಇದೆಯಾ, ದುಃಖ ಇದೆಯಾ? ಎರಡೂ ಇಲ್ಲ ಅಲ್ಲಿ, ಅದು ಇದೆ ಅಷ್ಟೇ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದೆ, ಅದು ನ್ಯೂಟ್ರಲ್ ಫೀಲಿಂಗ್ ಆಗ್ತಿದೆ. ನಿಮ್ ಕಡಿತಾ ಇದ್ರೆ ಅದು ದುಃಖದ ಫೀಲಿಂಗ್ ಆಗ್ಬಿಡ್ತದೆ, ಕಡಿತಾ ಇದ್ರೆ ಅದ ಯಥಾರ್ಥವಾಗಿ ಅದನ್ನು ಕೂಡ ನೋಡ್ಬೋದು, ಅಥವಾ ಸುಖವಾಗಿದ್ರೆ ನೋಡ್ಬೋದು. ಬಟ್ ತಲೆ ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಅಲ್ಲಿ ಎರಡು ಇರಲ್ಲ. ಮೂಗಿನ ಟಿಪ್ಪನ್ನು ಅಬ್ಸರ್ವ್ ಮಾಡಿ, ಏನಾದ್ರು ಅನ್ಸುತ್ತಾ? ಬಟ್ ಫೀಲಿಂಗ್ ಇದೆ ಇರುತ್ತೆ. ಸ್ಪರ್ಶ ಆಗ್ತಾ ಇರ್ತದೆ ಪ್ರತಿ ಕ್ಷಣ, ಗಾಳಿ ಇದೆ ಸ್ಪರ್ಶ ಆಗ್ತದೆ, ಅಥವಾ ಮೂಗಿಗೆ ಒಂದಲ್ಲ ಒಂದು ರೀತಿಯ ಸ್ಪರ್ಶಗಳು ಆಗ್ತದೆ. ಉಸಿರಾಟದ ಸ್ಪರ್ಶ, ಉಸಿರಾಟದ ಸ್ಪರ್ಶ ಆಗುತ್ತಲ್ವಾ, ಅದು ಸುಖ ವೇದನೆಯ ದುಃಖ ವೇದನೆಯ? ಎರಡೂ ಅಲ್ಲ, ಅದು ನ್ಯೂಟ್ರಲ್ ಅಲ್ವಾ? ಅದನ್ನ ನಾವು ಯಥಾರ್ಥವಾಗಿ ಅದನ್ನ ಅನುಭವಿಸಿದ್ರೆ, ಆ ತಿಳುವಳಿಕೆ ಇತ್ತು ಅಂದ್ರೆ ಅದು ಸುಖ. ಅದನ್ನ ತಿಳ್ಕೊಳ್ಳೇ ಇಲ್ಲ ಅಂತಂದ್ರೆ ಅದು ದುಃಖ. ಓಕೆ, ಗೊತ್ತಾಯ್ತಾ? ಮತ್ತೆ ಕೇಳ್ತಾರೆ, ಈ ಸುಖ ವೇದನೆಯಲ್ಲಿ ಯಾವ ಪ್ರವೃತ್ತಿಯು ಹುದುಗಿರುತ್ತದೆ, ಮತ್ತೆ ದುಃಖ ವೇದನೆಯಲ್ಲಿ ಯಾವ ಪ್ರವೃತ್ತಿಯು ಹುದುಗಿರುತ್ತದೆ? ದುಃಖವೂ ಅಲ್ಲದ ಸುಖವೂ ಅಲ್ಲದ ನ್ಯೂಟ್ರಲ್ ವೇದನೆಯಲ್ಲಿ ಯಾವ ಪ್ರವೃತ್ತಿ ಹುದುಗಿರುತ್ತದೆ? ಸುಖ ವೇದನೆಯಲ್ಲಿ ಏನಿರ್ತದೆ? ಸುಖ ವೇದನೆ ಯಾಕೆ ಬರ್ತದೆ? ಆಗ್ಲೇ ಹೇಳಿದ್ರು, ಲಾಸ್ಟ್ ಕ್ವಶನ್ಗೆ ಉತ್ತರ ಹೇಳಿದ್ರು ಯಾರು. ಸುಖ ವೇದನೆ ಯಾಕೆ ಬರ್ತದೆ ಅಂತಂದ್ರೆ ವ್ಯಾಮೋಹದಿಂದ ಬರ್ತದೆ. ಅದಕ್ಕೆ ರೂಟ್ ಕಾಸ್ ಏನು? ವ್ಯಾಮೋಹ ಅಲ್ವಾ? ದುಃಖ ವೇದನೆ ಯಾಕೆ ಬರ್ತದೆ? ದುಃಖ ವೇದನೆ ಬರ್ತಕ್ಕಂಥದ್ದು ಇಲ್ಲ, ವಿರೋಧ ಮಾಡ್ತೀವಿ ನಾವು, ಅದನ್ನ ದ್ವೇಷ ಮಾಡ್ತೀವಿ, ಬೇಡ ಅಂತ ಅನ್ಬಿಟ್ಟು. ಆಗ ದುಃಖ ವೇದನೆ ಬರ್ತಕ್ಕಂಥದ್ದು. ಇಲ್ಲ ಅಂತ ನ್ಯೂಟ್ರಲ್ ಆಗಿ ನೋಡಿ ನೀವು ಬರಲ್ಲ. ನನಗೆ ಯಾವಾಗ ಬೇಡ ಅನ್ಸುತ್ತೆ, ಯಾವಾಗ ನಾನು ರೆಸಿಸ್ಟ್ ಮಾಡ್ತೀನಿ, ಆಗ್ಲೇ ದುಃಖ ವೇದನೆ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಇದು ತುಂಬಾ ಕಷ್ಟ ಇದೆ ಆಕ್ಚುಲಿ, ಬಟ್ ತುಂಬಾ ಅದ್ಭುತವಾಗಿದೆ. ಹಾಗಾಗಿ ನಾನು ಈ ಟಾಪಿಕ್ ತಗೊಂಡೆ. ಪದೇ ಮಾತಾಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ನೋಡುವ ಎಷ್ಟಾಗುತ್ತೆ ಅಷ್ಟು ತಿಳ್ಕೊಳ್ಳಿಕ್ಕೆ. ಓಕೆ, ಫಸ್ಟ್ ಸುಖ ವೇದನೆಯಲ್ಲಿ ಅದಕ್ಕೆ ರೂಟ್ ಕಾಸ್ ಏನು? ಸುಖ ಬರ್ಲಿಕ್ಕೆ ವ್ಯಾಮೋಹ, ದುಃಖ ಬರ್ಲಿಕ್ಕೆ ರೂಟ್ ಕಾಸು ನನಗೆ ಬೇಡ ಅಂತಕ್ಕಂಥದ್ದು ನನಗೆ ದುಃಖ ನಿರೋಧ ಮಾಡ್ತಕ್ಕಂಥದ್ದು ಅಥವಾ ದ್ವೇಷ ಮಾಡ್ತಕ್ಕಂಥದ್ದು, ಅದು ದುಃಖವನ್ನು ತರ್ತದೆ. ಅದೇ ತರ ಸುಖವೂ ಅಲ್ಲದ ದುಃಖವೂ ಅಲ್ಲದ ಸ್ಥಿತಿ ಯಾಕೆ ಬರ್ತದೆ? ಅದು ಅಜ್ಞಾನದಿಂದ ಬರ್ತದೆ, ನಮ್ಗೆ ಗೊತ್ತೇ ಇಲ್ಲ, ಗಮನಿಸೇ ಇಲ್ಲ, ಅದರಿಂದ ಬರ್ತದೆ, ಅದು ರೂಟ್ ಕಾಸ್. ಹಾಗಾದ್ರೆ ಈ ಸುಖ ಸಂವೇದನೆ ಮತ್ತೆ ವ್ಯಾಮೋಹ ಪ್ರವೃತ್ತಿ ಹುದುಗಿರುತ್ತದೆ. ಎಲ್ಲಾ ದುಃಖ ನಿರೋಧಿಸುವ ಪ್ರವೃತ್ತಿ, ಎಲ್ಲಾ ದುಃಖವು ಮತ್ತೆ ನೆಕ್ಸ್ಟ್ ಕ್ವಶನ್, ಎಲ್ಲಾ ಸುಖವೂ ಕೂಡ ಈ ವ್ಯಾಮೋಹದ ಪ್ರವೃತ್ತಿಯನ್ನೇ ಹೊಂದಿರ್ತವೆ. ಅದೇ ತರ ಎಲ್ಲಾ ದುಃಖವೂ ಕೂಡ ವಿರೋಧ ಮಾಡ್ತಕ್ಕಂಥದ್ದನ್ನೇ ಹೊಂದಿರ್ತದೆ, ಅಥವಾ ಎಲ್ಲಾ ದುಃಖ ಮತ್ತು ಸುಖವೂ ಅಲ್ಲದ ದುಃಖವೂ ಅಲ್ಲದ ಮೇಲೆ ಅಜ್ಞಾನದಿಂದನೇ ಬರ್ತದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್. ಓಕೆ, ಎಲ್ಲವೂ ರೂಟ್ ಕಾಸ್ ನಾನು ಆಗಲೇ ಹೇಳಿದೆ, ಮತ್ತೆ ಅವೆಲ್ಲ ಬರ್ತಕ್ಕಂಥದ್ದು ಅದರಿಂದಲೇ. ಸುಖ ಸಂವೇದನೆ ಬರ್ತಕ್ಕಂಥದ್ದು ವ್ಯಾಮೋಹದಿಂದ, ದುಃಖ ಸಂವೇದನೆ ಬರ್ತಕ್ಕಂಥದ್ದು ದ್ವೇಷದಿಂದ, ಮತ್ತೆ ಅಜ್ಞಾನದಿಂದ ನ್ಯೂಟ್ರಲ್ ಫೀಲಿಂಗ್ ಬರ್ತದೆ. ಓಕೆ, ಹಾಗಾದ್ರೆ ಈ ಸುಖ ಸಂವೇದನೆಯಲ್ಲಿ ನಾವು ಏನನ್ನ ತೊಡೆದು ಹಾಕ್ಬೋದು?
ಸುಖ ಸಂವೇದನೆಯನ್ನ ಯಥಾರ್ಥವಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಏನಂತ ಹೊಡೆದಾಕ್ಬೋದು ಈಗ? ಅದು ಯಾವ್ದ್ರಿಂದ ಬರ್ತಾ ಇದೆ? ವ್ಯಾಮೋಹ. ನಾವು ಸುಖ ಸಂವೇದನೆಯನ್ನ ಯಥಾರ್ಥವಾಗಿ ನೋಡಿದ್ರೆ ನಾವು ಏನ್ ತೆಗೆದಾಕ್ಬೋದು? ವ್ಯಾಮೋಹವನ್ನ ತೆಗೆದಾಕ್ಬೋದು. ದುಃಖ ವೇದನೆಯಿಂದ ಅದ್ರ ರೂಟ್ ಕಾಸ್ ಏನು? ದ್ವೇಷ. ದ್ವೇಷ ಮತ್ತೆ ವಿರೋಧ ಮಾಡ್ತಕ್ಕಂತಹ ಪ್ರವೃತ್ತಿ. ಅದನ್ನ ನಾವು ಯಥಾರ್ಥವಾಗಿ ನೋಡಿದ್ರೆ ನಾವು ಏನ್ ತೆಗೆದಾಕ್ಬೋದು? ದ್ವೇಷವನ್ನು ತೆಗೆದಾಕ್ಬೋದು. ನಮ್ಮ ಮನಸ್ಸಿನಿಂದ ದ್ವೇಷವನ್ನು ತೆಗೆದಾಕ್ಬೋದು, ವಿರೋಧವನ್ನು ತೆಗೆದಾಕ್ಬೋದು. ಅದೇ ತರ ನ್ಯೂಟ್ರಲ್ ಫೀಲಿಂಗ್ಸ್ ನಾವು ಅಬ್ಸರ್ವ್ ಮಾಡಿದಾಗ ಏನ್ ತೆಗೆದಾಕ್ಬೋದು? ಅಬ್ಸರ್ವ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಪ್ರಜ್ಞೆ ಇದೆ ಅಂತ ಅಜ್ಞಾನವನ್ನ ವೆರಿ ಮೂಮೆಂಟ್ ಅಜ್ಞಾನವನ್ನ ನಾವು ತೆಗೆದಾಕ್ತೇವೆ. ಓಕೆ, ಇಷ್ಟಿನ ಕೇಳಿ ಮತ್ತೆ ಕೇಳ್ತಾರೆ, ಈ ಸುಖ ಸಂವೇದನೆಯ ಪ್ರತಿರೂಪ ಅಂತಂದ್ರೆ ಏನು? ಸುಖ ಸಂವೇದನೆ ನಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಹೆಂಗ್ ಗೊತ್ತಾಗುತ್ತೆ ಅದು? ದುಃಖ ಇದ್ರೆ ಮಾತ್ರ ಸುಖ ಗೊತ್ತಾಗೋದು, ದುಃಖ ಇಲ್ಲ ಅಂದ್ರೆ ಸುಖ ಗೊತ್ತಾಗಲ್ಲ. ಅದರ ಪ್ರತಿರೂಪ ದುಃಖ. ಓಕೆ, ಸುಖ ಗೊತ್ತಾಗಬೇಕು ಅಂದ್ರೆ ದುಃಖ ಇದ್ರೆ ಮಾತ್ರ ಸುಖ ಗೊತ್ತಾಗುತ್ತೆ. ಇದ್ದಾಗ ಮಾತ್ರ ನನಗೆ ಅದು ಒಳ್ಳೇದು ಅಂತ. ಓಕೆ, ಅದೇ ತರ ಈ ದುಃಖವೂ ಅಲ್ಲದ ಸುಖವೂ ಅಲ್ಲದ ಸಂವೇದನೆ ಪ್ರತಿರೂಪ ಏನು? ಅಜ್ಞಾನ. ಅದನ್ನ ಗೊತ್ತಾಯ್ತು ಅಂದ್ರೆ ಜ್ಞಾನ ಬಂದ್ಬಿಡ್ತು ಅಂತ ಅನ್ಬಿಟ್ಟೆ ಅಲ್ವಾ? ಅದು ಅಜ್ಞಾನ. ಹಾಗಾದ್ರೆ ಅಜ್ಞಾನದ ಪ್ರತಿರೂಪ ಏನು ಅಂತ ಕೇಳ್ತಾರೆ. ಜ್ಞಾನ. ಜ್ಞಾನದ ಪ್ರತಿರೂಪ ಏನು? ಜ್ಞಾನದ ಪ್ರತಿರೂಪ ಎಲ್ಲಾ ಕ್ಲೇಶಗಳಿಂದ ಮುಕ್ತಿ, ವಿಮುಕ್ತಿ. ಎಲ್ಲಾ ಕ್ಲೇಶಗಳಿಂದ. ಓಕೆ, ಮತ್ತೆ ಹಾಗಾದ್ರೆ ಈ ವಿಮುಕ್ತಿಯ ಪ್ರತಿರೂಪ ಏನು? ಎಲ್ಲ ಕ್ಲೇಶಗಳಿಂದ ಮುಕ್ತಿ ಆದ್ಮೇಲೆ, ವಿಮುಕ್ತಿ ಪಡೆದ್ಮೇಲೆ ಅದರ ಪ್ರತಿರೂಪ ಏನು? ನೆಕ್ಸ್ಟ್ ಸಮಾಧಿ ಅಲ್ಲ, ಸಮಾಧಿಗಿಂತ ನೆಕ್ಸ್ಟ್ ಲೆವೆಲ್. ವಿಮುಕ್ತಿಗೆ ಹೋಗಿದ್ದೀವಿ ಅಂದ್ರೆ ಸಮಾಧಿನ ದಾಟ್ಬಿಟ್ಟಿದ್ದೀವಿ. ನಿಬ್ಬಾಣ. ಇಲ್ಲಿ ಬರ್ತಾರೆ ಅವರು. ಎಲ್ಲ ಕ್ಲೇಶಗಳನ್ನ, ಎಲ್ಲ ವಿಮುಕ್ತಿಗಳನ್ನ ದಾಟಿದ ಅದರ ಪ್ರತಿರೂಪ ಏನು? ಅದು ನಿಬ್ಬಾಣ. ನಿಬ್ಬಾಣ ಅಂದ್ರೆ ಏನದು? ಲೋಭವಿಲ್ಲದ, ದ್ವೇಷವಿಲ್ಲದ, ಮೋಹವಿಲ್ಲದ ಒಂದು ಸ್ಥಿತಿ. ಓಕೆ, ಎಲ್ಲವನ್ನು ಮೀರಿದಂತ ಸ್ಥಿತಿ ನಿಬ್ಬಾಣ. ನಿಬ್ಬಾಣದ ಪ್ರತಿರೂಪ ಏನು ಅಂತ ಕೇಳ್ತಾರೆ. ಆಗ ಧಮ್ಮದಿನ ಅವರು ಅವ್ರಿಗೆ ಹೇಳ್ತಾರೆ, ಹೀಗೆ ನಿಬ್ಬಾಣದ ಪ್ರತಿರೂಪ ಅಂತಕ್ಕಂಥದ್ದು ಅದಿಲ್ಲ. ಒಬ್ಬ ಮನುಷ್ಯನ ಅಲ್ಟಿಮೇಟ್ ಏನಿದೆಯಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಆದ್ರೆ ಅವನು ಬ್ರಹ್ಮಚರ್ಯ ಜೀವನವನ್ನ ನಿಬ್ಬಾಣದಲ್ಲಿ ಉಳಿಯೋದಕ್ಕಾಗಿ ಮಾತ್ರ ತ್ಯಜಿಸ್ತಾನೆ, ನಿಬ್ಬಾಣವನ್ನ ಗಳಿಸ್ಕೊಳ್ಳೋದಕ್ಕೆ ಮಾತ್ರ ತ್ಯಜಿಸ್ತಾನೆ. ಅದೇ ತರ ನಿಬ್ಬಾಣವನ್ನೇ ಗುರಿಯಾಗಿ ಇಟ್ಕೊಂಡು ಅದನ್ನ ನಾನು ಸಾಧಿಸಬೇಕು ಅಂತಕ್ಕಂತಹ ಒಂದು ಗುರಿ ಇಟ್ಕೊಂಡು ಮಾತ್ರ ಅವನು ತ್ಯಜಿಸ್ತಾನೆ ಎಲ್ಲವನ್ನು. ಸೊ ನಿಬ್ಬಾಣ ಎಲ್ಲದಕ್ಕೂ ಅಲ್ಟಿಮೇಟ್ ಗುರಿ. ಇದ್ರ ಮೇಲೂ ಕೂಡ ನಿಮ್ಗೆ ಅನುಮಾನ ಇದ್ರೆ ನನಗೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಭಗವಾನ್ ಬುದ್ಧ ಹತ್ರ ಕೇಳಿ ಅಂತ ಅಂದ್ಬಿಟ್ಟು ವಿಶಾಖವರಿಗೆ ಧಮ್ಮದಿನವರು ಇದು ಇಷ್ಟು ಹೇಳಿ ಹೇಳ್ತಾರೆ. ಮತ್ತೆ ಎಷ್ಟಕ್ಕೆ ಬಿಡಲ್ಲ ಅವನು, ಮತ್ತೆ ಭಗವಾನ್ ಬುದ್ಧ ಹತ್ರ ಹೋಗ್ತಾರೆ. ಯಾರೋ ವಿಶಾಖ ಅವರಿಗೆ ತುಂಬಾ ಗೌರವ ಸಲ್ಲಿಸಿ, ಧಮ್ಮದಿನ ಮಾತಾಜಿ ಅವರಿಗೆ ಗೌರವವನ್ನು ಸಲ್ಲಿಸಿ ಭಗವಾನರು ಅಲ್ಲೇ ಇರ್ತಾರೆ ಬೇಡುವಂತಲ್ಲಿ. ಓಕೆ, ಮತ್ತೆ ಇಲ್ಲಿ ಆದಂತಹ ಚರ್ಚೆ ಎಲ್ಲವನ್ನ ಭಗವಾನರಿಗೆ ಆಗ ಭಗವಾನರು ಹೇಳ್ತಾರೆ, ಧಮ್ಮದಿನ ಥಿಯರಿ ಇರಲ್ಲ, ಅವರು ಪ್ರಜ್ಞೆಯಲ್ಲಿ ತುಂಬಾ ಆಳವಾದ ಪ್ರಜ್ಞೆಯನ್ನು ಹೊಂದ್ಕೊಂಡಿದ್ದಾರೆ. ಅವರು ತುಂಬಾ ದೊಡ್ಡ ಮಹಾಜ್ಞಾನಿ. ಅವರು ಏನ್ ಹೇಳಿದಾರಲ್ಲ, ಅವರು ನನ್ನ ವರ್ಡ್ಸ್ ಅನ್ನ ರಿಪೀಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ಈ ಧಮ್ಮದಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಒಂದು ಪಡಿ ಸಂವಿಧಾನ ಜ್ಞಾನ ಅಂತ ನೋಡಿದೆ. ಬುದ್ಧರು ಏನ್ ಹೇಳಿದಾರೋ ಅದನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ. ಅದರಲ್ಲೂ ಪಡಿ ಸಂವಿಧಾನ ಜ್ಞಾನದಲ್ಲಿ 4 ಟೈಪ್ ಬರ್ತವೆ: ಅರ್ಥ ಪಡಿ ಸಂವಿಧಾನ, ಧಮ್ಮ ಪಡಿ ಸಂವಿಧಾನ, ನಿವೃತ್ತಿ ಪಡಿ ಸಂವಿಧಾನ, ಮತ್ತೆ ಪಟಿಬಾನ ಪಡಿ ಸಂವಿಧಾನ ಜ್ಞಾನ ಅಂತ. ಅರ್ಥ ಪಡಿ ಸಂವಿಧಾನ ಅಂತಂದ್ರೆ ಪಾಳಿ ಭಾಷೆಯಲ್ಲಿ ಇರ್ತಕ್ಕಂತಹ ಒಂದೊಂದು ವರ್ಡ್ ಭಗವಾನ್ ಬುದ್ಧರು ಏನ್ ಹೇಳಿದಾರಲ್ಲ, ಅದು ಪ್ರತಿಯೊಂದು ವರ್ಡ್ ಮೀನಿಂಗ್ ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಪಡಿ ಸಂವಿಧಾನ. ಧಮ್ಮ ಪಡಿ ಸಂವಿಧಾನ ಅಂತಂದ್ರೆ ಭಗವಾನ್ ಬುದ್ಧರು ಬೋಧಿಸಿರ್ತಕ್ಕಂತಹ ಎಲ್ಲಾ ಧಮ್ಮದ ಜ್ಞಾನಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನಿವೃತ್ತಿ ಪಡಿ ಸಂವಿಧಾನ ಅಂತಂದ್ರೆ ಯಾವ ಶಬ್ದವನ್ನ ಯಾವಾಗ ಯಾವ ರೀತಿ ಉಪಯೋಗ ಮಾಡಬೇಕು, ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥ ಶಬ್ದವನ್ನ ಯಾವಾಗ ಯಾವ ರೀತಿ ಯಾರಿಗೆ ಹೇಗೆ ಉಪಯೋಗ ಮಾಡಬೇಕು, ಭಗವಾನ್ ಬುದ್ಧರು ಹೇಗೆ ಉಪಯೋಗ ಮಾಡ್ತಿದ್ರು ಅಂತಕ್ಕಂಥದ್ದು ಸಂಪೂರ್ಣ ಜ್ಞಾನವನ್ನ ಪಡೆಯುತ್ತಾರೆ. ಪಟಿಮಾನ ಪಡಿ ಸಂವಿಧಾನ ಅಂತಂದ್ರೆ ಈ 3 ಜ್ಞಾನಗಳೇನು ಬಂದವಲ್ಲ,
ಅವುಗಳನ್ನ ಈ ಮೂರು ಅರ್ಥವ ಪಡಿ ಸಂವಿಧ, ಧಮ್ಮ ಪಡಿ ಸಂವಿಧ ಮತ್ತು ನಿವೃತ್ತಿ ಪಡಿ ಸಂವಿಧಾನವನ್ನ ಅದನ್ನ ಯಾವ ತರ ನಾನು ಉಪಯೋಗ ಮಾಡ್ಕೋಬೇಕು ಜನಗಳ ವಿಮುಕ್ತಿಗೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ಪಡಿಪಾದ ಪಡಿ ಸಂವಿಧಾನ. ಸೊ ಹಾಗಾಗಿ ಈ ಪಡಿ ಸಂವಿಧಾನ ಜ್ಞಾನವನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದಾರೆ ಯಾರು ಧಮ್ಮದಿನ ಥಿಯರಿ ಅವ್ರು ಹೇಳಿರ್ತಕ್ಕಂಥದ್ದು ನನ್ನ ವರ್ಡ್ಸನ್ನ ಅವರು ರಿಪೀಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಒಂದು ತುಂಬಾ ಸಂತೋಷ ಆಗ್ತದೆ. ವಿಶಾಖ ಅವರಿಗೆ ಗೌರವ ಸಲ್ಲಿಸಿ ನನ್ನನ್ನು ಬುದ್ಧ ಧಮ್ಮ ಸಂಘದಲ್ಲಿ ನಾನು ಶರಣ ಹೋಗ್ತೀನಿ, ನನ್ನನ್ನು ಉಪಾಸಕನಾಗಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊಡ್ತಾನೆ. ಆಗ ಅವನ್ನ ಉಪಾಸಕನಾಗಿ ಸ್ವೀಕಾರ ಮಾಡ್ತಾನೆ. ಇದು ಧಮ್ಮದಿನ ಅಂತ ಥಿಯರಿಯವರ ಒಂದು ಸೂಕ್ತ, ಚೂಡ ವೇದಲ್ಲ ಸುತ್ತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ಸಂಯುಕ್ತ ನಿಕಾಯದ ಮಧ್ಯಮ ನಿಕಾಯ ಸಂಪುಟ 2ರಲ್ಲಿ 44ನೇ ಸೂಕ್ತ. ಓಕೆ, ದೊಡ್ಡದಾದ ಸೂಕ್ತ. ಏನಾದರೂ ಅನುಮಾನಗಳು 1 ಗಂಟೆ ಆಯಿತು. ಏನಾದರೂ